ಪ್ರೀವಿಯಸ್ ಪಾರ್ಟಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಹರಪ್ಪನ್ ಸಿವಿಲೈಸೇಷನ್ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಫುಲ್ಲು ತಿಳ್ಕೊಂಡಿದ್ವಿ. ಅದಾದಮೇಲೆ ಬಂದು ವೇದಿಕ್ ಏಜ್ ಅಂದರೆ ಏನು, ವೇದಾಸಲ್ಲಿ ಏನೇನಿತ್ತು ಅಥವಾ ಯಾವ ಟೈಮಿಂದ ಯಾವ ಟೈಮ್ಗೆ ನಾವು ವೇದಿಕ್ ಟೈಮ್ ಅಂತ ಕರಿತಾ ಇದ್ವಿ ಅದ್ರ ಬಗ್ಗೆ ನೋಡಿದ್ರಿ. ಮತ್ತು ವೇದಾಸಲ್ಲಿ ಎಷ್ಟು ಥರ ಇದೆ, ಋಗ್ವೇದ ಅಂದರೆ ಏನು, ಋಗ್ವೇದ ಪಿರಿಯಡು ಎಲ್ಲಿಂದ ಸ್ಟಾರ್ಟ್ ಆಯಿತು ಅದ್ರ ಬಗ್ಗೆ ಋಗ್ವೇದ ಬಗ್ಗೆ ನೋಡಿದ್ವಿ. ಮತ್ತು ಋಗ್ವೇದ ಟೈಮಲ್ಲಿ ಇದ್ದಿದ್ದಂಥ ಸೋಷಿಯಲ್ ಸಿಸ್ಟಮ್ ಬಗ್ಗೆ, ಎಕನಾಮಿಕ್ ಸಿಸ್ಟಮ್, ಪೊಲಿಟಿಕಲ್ ಸಿಸ್ಟಮ್ ಮತ್ತು ರಿಲಿಜಿಯಸ್ ಸಿಸ್ಟಮ್ ಇಷ್ಟು ಕೂಡ ನಾವು ಕಂಪ್ಲೀಟ್ ಮಾಡಿದ್ವಿ. ಅದರಲ್ಲಿ ಎಷ್ಟು ಶ್ಲೋಕಗಳಿತ್ತು, ಅಗ್ನಿ ಬಗ್ಗೆ ಏನಿತ್ತು, ಇದ್ರ ಬಗ್ಗೆ ಟೋಟಲ್ ಎಲ್ಲ ಮುಗೀತು ಋಗ್ವೇದ ಟೈಮ್, ಋಗ್ವೇದ ಪಿರಿಯಡ್. ಈಗ ಬಂದು ಪೋಸ್ಟ್ ಋಗ್ವೇದ ಪಿರಿಯಡ್ ಅಂತ, ಅಂದರೆ ಋಗ್ವೇದ ಪಿರಿಯಡ್ ಮುಗಿದು ಅದಾದಮೇಲೆ ಬಂದಂಥ ಪಿರಿಯಡ್. ಆಫ್ಟರ್ ಋಗ್ವೇದ, ಸಾಮವೇದ, ಯಜುರ್ವೇದ ಆ್ಯಂಡ್ ಅಥರ್ವವೇದ ಅಪಿಯರ್ಡ್ ಆಸ್ ದ ಕಂಟಿನ್ಯೂಯೇಷನ್ ಆ್ಯಂಡ್ ಕಾಂಟ್ರಿಬ್ಯೂಟರಿ ಟು ಇಟ್. ನೋಡಿ, ಋಗ್ವೇದ ಇದಾದಮೇಲೆ ಬಂದು ಸಾಮವೇದ ಬರುತ್ತೆ, ನೆಕ್ಸ್ಟ್ ಯಜುರ್ವೇದ ಮತ್ತು ಅಥರ್ವವೇದ, ಇದು ಅದಾದಮೇಲೆ ಕಂಟಿನ್ಯೂಯೇಷನ್ ಥರ. ದೀಸ್ ಆರ್ ನೇಮ್ಡ್ ಆಫ್ಟರ್ 3 priests ಹೂ ಕಂಡಕ್ಟೆಡ್ ದಿ 3 different types ಆಫ್ ಯಜ್ಞಾಸ್. ನೋಡಿರಿ, ಇದನ್ನು ಈ ಹೆಸರುಗಳು ಏನಕ್ಕೆ ಇಟ್ಟಿದ್ದಾರೆ ಅಂತೇಳಿದ್ರೆ 3 ಜನ ಪೂಜಾರಿಗಳ ಥರ ಇದ್ದರು, ಪ್ರೀಸ್ಟ್ಸ್ ಇದ್ದರು. ಅವರು ಈ 3 types ಆಫ್ ಡಿಫ್ರೆಂಟ್ ಯಜ್ಞಗಳನ್ನ ಕಂಡಕ್ಟ್ ಮಾಡ್ತಾಯಿದ್ರು, ಅದ್ರ ಪ್ರಕಾರ ಇಟ್ಟಿದ್ದಾರೆ. ನೋಡಿ, ಒಂದು ಬಂದು ಸಾಮನ್ ಅಂತ ಹೇಳ್ಬಿಟ್ಟು, ಅಥವಾ ಇದು ಸಿಂಗರ್ ರಿಲೇಟೆಡು. ನೆಕ್ಸ್ಟು ಅಧ್ವರ್ಯು ಅಂತ, ದಿ ಒನ್ ಹೂ ರಿಸೈಡ್ಸ್ ಯಜುರ್ ಸೂತ್ರಾಸ್, ಯಜು ಸೂತ್ರನ ರಿಸೈಟ್ ಮಾಡೋವಂಥ ವ್ಯಕ್ತಿ ಅಧ್ವರ್ಯು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಅಥರ್ವನ್ ಅಂತ ಹೇಳ್ಬಿಟ್ಟು, ಅಥವಾ ಅಗ್ನಿಯ ಪೂಜೆ ಮಾಡೋವಂಥ ವ್ಯಕ್ತಿ, ಅಂಗಿರ ಅಂತ ಕೂಡ ಕರೀತಾರೆ. ಸಾಮವೇದ ಹ್ಯಾಸ್ ಟೇಕನ್ ಮಚ್ ಫ್ರಮ್ ದಿ ಋಗ್ವೇದ ಆ್ಯಂಡ್ ವಿತ್ ಫ್ಯೂ ಆಲ್ಟ್ರೇಷನ್ ಆಫ್ ದಿ ಬಾರೋಡ್ ಕಂಟೆಂಟ್. ಇಟ್ ಮೇನ್ಲಿ ಕನ್ಸಿಸ್ಟೆಡ್ ಆಫ್ ದಿ ಶ್ಲೋಕಾಸ್ ಆರ್ ದಿ ಮಂತ್ರಾಸ್ ದಟ್ ಆರ್ ರಿಸೈಟೆಡ್ ಅಟ್ ದಿ ಟೈಮ್ ಆಫ್ ಯಜ್ಞ. ನೋಡಿ, ಸಾಮವೇದ ಕೂಡ ಎಷ್ಟೊಂದು ಋಗ್ವೇದದಲ್ಲಿ ಏನಿದೆ ಅದನ್ನೇ ತೊಗೊಂಡಿದೆ, ಮೋಸ್ಟ್ ಆಫ್ ಆಲ್, ಅಂದರೆ ಒಂದು ಮೆಜಾರಿಟಿ ಆಫ್ ದಿ ಪೋರ್ಷನ್. ಆಮೇಲೆ ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡು ಇದನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಇದರಲ್ಲಿ ಏನಿತ್ತಂದರೆ ಶ್ಲೋಕಾಸ್ ಇದೆ, ಮತ್ತು ಇದು ಯಜ್ಞ ಟೈಮಲ್ಲಿ, ಯಜ್ಞ ಯಾಗಗಳನ್ನೇನಾದರೂ ಮಾಡಬೇಕಾದ್ರಲ್ಲಿ ಏನು ರಿಸೈಟ್ ಮಾಡ್ತಾರೆ, ಅಂದರೆ ಮಂತ್ರ ಹೇಳ್ತಾ ಇರ್ತಾರಲ್ಲ ಅಂಥದ್ದಿದೆ ಇದರಲ್ಲಿ ಜಾಸ್ತಿ. ಯಜುರ್ವೇದ ಹ್ಯಾಸ್ 2 different types ಆಫ್ ಟೆಕ್ಸ್ಟ್ ಕಾಲ್ಡ್ ಬ್ಲ್ಯಾಕ್ ಕೃಷ್ಣ ಆ್ಯಂಡ್ ವೈಟ್ ಶುಕ್ಲ. ಯಜುರ್ವೇದದಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು ಬಂದು ಬ್ಲ್ಯಾಕ್, ಇನ್ನೊಂದು ಬಂದು ವೈಟು. ಬ್ಲ್ಯಾಕ್ನ ಕೃಷ್ಣ ಅಂತಾರೆ, ನೀವು ಕೇಳಿರ್ತಾರಲ್ಲ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ, ಅದೇ ಇದು. ಇನ್ ದಿ ಬ್ಲ್ಯಾಕ್ ಯಜುರ್ವೇದ ದೇರ್ ಆರ್ ಎಕ್ಸ್ಪ್ಲನೇಷನ್ ಅಬೌಟ್ ದಿ ವೇ ಆಫ್ ರಿಸೈಟಿಂಗ್ ಮಂತ್ರಾಸ್ ಆ್ಯಂಡ್ ಆಲ್ಸೋ ಹ್ಯಾಸ್ ಕಮೆಂಟರಿ ಆ್ಯಂಡ್ ಡಿಸ್ಕಷನ್ಸ್ ಆನ್ ದಿ ಸೇಮ್. ಕೃಷ್ಣ ಇದರಲ್ಲಿ ಅಥವಾ ಬ್ಲ್ಯಾಕ್ ಇದರಲ್ಲಿ ಏನಿದೆ ಯಜುರ್ವೇದದಲ್ಲಿ, ಅಲ್ಲಿ ಮಂತ್ರಾಸ್ ಯಾವ ಥರ ರಿಸೈಟ್ ಮಾಡಬೇಕು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಎಲ್ಲ ಇದೆ, ಮತ್ತು ಡಿಸ್ಕಷನ್ಸ್ ಇದೆ, ಆ ಮಂತ್ರಗಳದ್ದೇನು ಮತ್ತು ಅದ್ರ ಮೀನಿಂಗ್ ಏನು, ಸಮ್ಮರಿ ಏನು, ಅದ್ರ ಬಗ್ಗೆ ಇದೆ. ದಿ ವೈಟ್ ಯಜುರ್ವೇದ ಹ್ಯಾಸ್ ಓನ್ಲಿ ಮಂತ್ರಾಸ್ ಬಟ್ ನೋ ಎಕ್ಸ್ಪ್ಲನೇಷನ್. ಶುಕ್ಲ ಇದರಲ್ಲಿ ಬಂದು, ಅದು ವೈಟ್ ಯಜುರ್ವೇದದಲ್ಲಿ ಬರೀ ಮಂತ್ರಾಸ್ ಇದೆ, ಅದಕ್ಕೆ ಎಕ್ಸ್ಪ್ಲನೇಷನು ಸಮ್ಮರಿ ಎಲ್ಲ ಯಾವುದೂ ಕೊಟ್ಟಿಲ್ಲ. ದೆರ್ ಈಸ್ ಎ ರೆಫರೆನ್ಸ್ ಟು ದಿ ಐರನ್ ಇನ್ ದಿಸ್. ಈ ಒಂದು ಯಜುರ್ವೇದ ಇದರಲ್ಲೆಲ್ಲ ಬಂದು ಐರನ್ ಬಗ್ಗೆ ರೆಫರೆನ್ಸ್ಗಳಿದೆ, ಅಂದರೆ ಇದಕ್ಕೂ ಮೊದಲು ಐರನ್ ಯೂಸ್ ಮಾಡ್ತಾಯಿದ್ವ, ಕಬ್ಬಿಣ ಯೂಸ್ ಮಾಡ್ತಾಯಿದ್ವ ಅನ್ನೋದ್ರ ಬಗ್ಗೆ ಏನೂ ಋಗ್ವೇದದಲ್ಲಿ ಇರಲಿಲ್ಲ, ಆದರೆ ಯಜುರ್ವೇದದಲ್ಲಿ ಅದೆಲ್ಲ ಕೂಡ ಇದೆ. ಹೆನ್ಸ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದಿಸ್ ವೇದ ಈಸ್ ನಾಟ್ ಬಿಫೋರ್ 1000 BCE. ಅಂದರೆ ಈ ವೇದ ಬಂದು 1000 BCE ಟೈಮ್ಗಿಂತ ಹಳೇದಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. 1000 BCE ಅಂದರೆ 3000 ವರ್ಷದ ಹಿಂದೆ ಅಂತ, ಯಾಕಂದರೆ ಐರನ್ ಅವಾಗೇ ಕಂಡುಹಿಡ್ದಿದ್ರು, ಅದಕ್ಕೂ ಮೊದಲು ಐರನ್ ಇರಲಿಲ್ಲ. ಅಥರ್ವವೇದ ಈಸ್ ಸಿಮಿಲರ್ ಟು ಋಗ್ವೇದ ಇನ್ ಇಟ್ ಸೈಜ್ ಆ್ಯಂಡ್ ಕಂಟೆಂಟ್. ನೆಕ್ಸ್ಟ್ ಅಥರ್ವವೇದ ಅಂತ ಇದೆ, ಇದು ಋಗ್ವೇದ ಥರನೇ ಸೈಜು ಮತ್ತು ಕಂಟೆಂಟ್ ಎಲ್ಲ ಆಲ್ಮೋಸ್ಟ್ ಆಲ್ ಸಿಮಿಲರ್ ಆಗಿದೆ. ಇಟ್ ಹ್ಯಾಸ್ ಟೇಕನ್ ಮಚ್ ಫ್ರಮ್ ದಿ 10th ಮಂಡಳ ಆಫ್ ಋಗ್ವೇದ. 10th ಮಂಡಳ ಅಂತೇನಿದೆ ಆ ಒಂದು ಮಂಡಳದಿಂದನೇ ಜಾಸ್ತಿ ತೊಗೊಂಡಿರೋದು ಋಗ್ವೇದ ಇಂದ. ಇಟ್ ಈಸ್ ಇನ್ ಪ್ರೋಸ್ ಫಾರ್ಮ್. ಇಟ್ ಹ್ಯಾಸ್ ಯೂಸ್ಡ್ ದಿ ಲ್ಯಾಂಗ್ವೇಜ್ ಆಫ್ ಬ್ರಾಹ್ಮಣಸ್ ರಾದರ್ ದೆನ್ ದಿ ಏನ್ಷಿಯಂಟ್ ಲ್ಯಾಂಗ್ವೇಜ್. ಇದು ಬ್ರಾಹ್ಮಣಸ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ, ತುಂಬ ಹಳೆ ಕಾಲದ ಲ್ಯಾಂಗ್ವೇಜು ಯೂಸ್ ಮಾಡಿಲ್ಲ, ಲ್ಯಾಂಗ್ವೇಜ್ ಚೇಂಜ್ ಆಗಿದೆ. ದಿ ಜಿಯೋಗ್ರಫಿಕಲ್ ಡೀಟೇಲ್ಸ್ ಇನ್ ದಿಸ್ ವೇದ ಆರ್ ಡಿಫ್ರೆಂಟ್ ಆ್ಯಂಡ್ ಇನ್ ಫೌಂಡ್ ಇನ್ ಋಗ್ವೇದ. ನೋಡಿರಿ, ಋಗ್ವೇದದಲ್ಲಿ ಸಿಕ್ಕಿರೋಂಥ ಜಿಯೋಗ್ರಫಿಕಲ್ ಎಕ್ಸ್ಪ್ಲನೇಷನ್ಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಇಂಥ ಬೆಟ್ಟ ಇತ್ತು, ಇಂಥ ನದಿ ಇತ್ತು ನಾವಿದ್ದಿದ್ದಂಥ ಜಾಗದಲ್ಲಿ ಅಂತ ಋಗ್ವೇದದಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ ಒಂದು ಸ್ವಲ್ಪ. ಆದರೆ ಆ ಡೀಟೇಲ್ಸ್ಗೂ ಈ ಡೀಟೇಲ್ಸ್ಗೂ ತುಂಬ ಚೇಂಜಸ್ ಇದೆ. ಯಾಕೆಂದರೆ ಇದರಿಂದ ನಮಗೇನು ಅರ್ಥ ಆಗುತ್ತೆ, ಋಗ್ವೇದದಲ್ಲಿದ್ದಂಥ ಜನಗಳು, ಆ ಟೈಮಲ್ಲಿದ್ದಂಥ ಜನಗಳಿಗೂ ಈ ಟೈಮಲ್ಲಿದ್ದಂಥ ಜನಗಳು ಜಿಯೋಗ್ರಫಿ ಚೇಂಜ್ ಆಗಿದೆ, ಬೇರೆ ಕಡೆ ಮೂವ್ ಆಗಿದ್ದಾರೆ ಅಂತ. ನೋಡಿ, ಇಲ್ಲೂ ಇದೆ ಅದೇನೆ. ದಿಸ್ ಶೋಸ್ ದಟ್ ಆರ್ಯನ್ಸ್ ಹ್ಯಾಡ್ ಮೂವ್ ಟು ದಿ ಈಸ್ಟ್ ಬೈ ದಟ್ ಟೈಮ್. ಇದರಿಂದ ಏನು ಗೊತ್ತಾಯಿತು, ಇವ್ರು ಈಸ್ಟ್ ಸೈಡ್ಗೆ ಮೂವ್ ಆಗಿದ್ರು ಅಂತ ಗೊತ್ತಾಗುತ್ತೆ. ಈಗ ಪೋಸ್ಟ್ ಋಗ್ವೇದಿಕ್ ಪೀರಿಯಡಲ್ಲಿ ಸೋಷಿಯಲ್ ಸಿಸ್ಟಮ್ ಯಾವ ಥರ ಇತ್ತು ಅದ್ರ ಬಗ್ಗೆ ಕೂಡ ನೋಡೋಣ. ದಿ 4 divisions ಆಫ್ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಆ್ಯಂಡ್ ಶೂದ್ರ ದಟ್ ಆರ್ ಫೌಂಡ್ ಇನ್ ದಿ ಲಾಸ್ಟ್ ಪಾರ್ಟ್ ಆಫ್ ಋಗ್ವೇದ ಆ್ಯಸ್ ಎ ಪಾರ್ಟ್ ಆಫ್
ಪುರುಷ ಸೂಕ್ತ ಇನ್ಕಾರ್ಪೊರೇಟಿಂಗ್ ಸರ್ಟೆನ್ ಚೇಂಜಸ್ ಬಿಕೇಮ್ ಮೋರ್ ಸ್ಟ್ರಾಂಗ್. ನೋಡಿ, ನಾವು ಋಗ್ವೇದ ಟೈಮಲ್ಲಿ ಬಂದು 4 ಡಿವಿಷನ್ಸ್ ಅಥವಾ 4 ವರ್ಣಾಸ್ ಅಂತ ಏನು ನೋಡ್ತಾ ಇದ್ವಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ, ಅದು ಬಂದು ಪುರುಷ ಸೂಕ್ತದಲ್ಲಿತ್ತು. ಅದನ್ನೇ ಇಲ್ಲಿ ತೊಗೊಂಡಿದ್ದಾರೆ ಮತ್ತು ಇನ್ನೂ ಸ್ವಲ್ಪ ಅದಕ್ಕೆ ಸ್ಟ್ರೆಂಥನ್ ಮಾಡಿದ್ದಾರೆ, ಇನ್ನೂ ಆ ಸಿಸ್ಟಮ್ ಇನ್ನೂ ಸ್ಟ್ರಾಂಗ್ ಆಗುವಾಗ ಮಾಡಿದ್ದಾರೆ. ಬ್ರಾಹ್ಮಿಣ್ಸ್ ಯೂಸ್ ಟು ಅಕ್ಸೆಪ್ಟ್ ಗಿಫ್ಟ್ಸ್ ಫಾರ್ ಕಂಡಕ್ಟಿಂಗ್ ಯಜ್ಞಾಸ್ ಆ್ಯಂಡ್ ರಿಚುವಲ್ಸ್. ಈ ಬ್ರಾಹ್ಮಿಣ್ಸ್ ಏನಿದ್ರು ಪೂಜೆ ಮಾಡೋವಂಥವ್ರು, ಅವರು ಯಜ್ಞಗಳನ್ನ ಮತ್ತು ಬೇರೆ ಬೇರೆ ರಿಚುವಲ್ಸ್ನ ಕಂಡಕ್ಟ್ ಮಾಡೋವಾಗ ಅವರು ಗಿಫ್ಟ್ಸ್ ಅಕ್ಸೆಪ್ಟ್ ಮಾಡ್ಕೊತಾಯಿದ್ರು. ಈಗ ಕೂಡ ಯಾವುದಾದ್ರು ಮನೇಲಿ ಯಜ್ಞ ಏನಾದರೂ ಮಾಡಿದ್ರೆ, ಪೂಜೆ ಮಾಡಿಸಿದ್ರೆ ಬ್ರಾಹ್ಮಿಣ್ಸಿಗೆ ಬಂದಾಗ ಅವ್ರಿಗೆ ಇದು ಅಂತ ಗಿಫ್ಟ್ ಕೊಡಬೇಕು, ಈ ಥರ ಅಕ್ಕಿ ಗಿಫ್ಟ್ ಕೊಡಬೇಕು, ಆ ಥರ ಎಲ್ಲ ಇರುತ್ತಲ್ವ, ಅದೇ ರೀತಿ. ಇನ್ ಓನಿಂಗ್ ಲ್ಯಾಂಡ್ಸ್, ರಿಸೀವಿಂಗ್ ಕೌಸ್, ಆಫರಿಂಗ್ ಪೂಜಾ ಆ್ಯಂಡ್ ಇನ್ ಮ್ಯಾಟರ್ಸ್ ರಿಲೇಟೆಡ್ ಟು ಗಾಡ್, ಬ್ರಾಹ್ಮಿಣ್ಸ್ ಹ್ಯಾಡ್ ಗೈನ್ಡ್ ಎ ಮೋರ್ ಪ್ರಾಮಿನೆಂಟ್ ಪೊಸಿಷನ್. ನೋಡಿರಿ, ಇದಕ್ಕೂ ಮೊದಲು ಬಂದು ಬರೀ ಗಿಫ್ಟ್ಗಳು ತೊಗೊಳ್ತಾ ಇದ್ರು, ಆದರೆ ಇವರು ಅಷ್ಟೊಂದು ಅಡ್ಮಿನಿಸ್ಟ್ರೇಷನಲ್ಲಿ ಇನ್ಕ್ಲೂಡ್ ಆಗ್ತಿರ್ಲಿಲ್ಲ. ಆದರೆ ಈ ಟೈಮಲ್ಲಿ ಬಂದು ಇವರಿಗೆ ಲ್ಯಾಂಡೆಲ್ಲ, ಇವ್ರ ಜಮೀನೆಲ್ಲ ಇವ್ರ ಹತ್ರ ಇರ್ತಿತ್ತು ಎಷ್ಟೊಂದು, ಮತ್ತು ಹಸುಗಳೆಲ್ಲ ಇವ್ರಿಗೆ ಗಿಫ್ಟ್ ಕೊಡ್ತಾಯಿದ್ರು ಜನಗಳು, ಮತ್ತು ದಾನ ಕೊಡೋದು ಅಂತ ಹೇಳ್ಬಿಟ್ಟು ಅದು, ಮತ್ತು ಪೂಜೆಗಳು ಆಫರ್ ಮಾಡೋದು, ಮತ್ತು ದೇವ್ರ ರಿಲೇಟೆಡ್ ಏನಾದ್ರು ಡೌಟ್ ಬಂತಂದರೆ ಜನಗಳಿಗೆ ಇವರು ಅದನ್ನು ಕ್ಲಿಯರ್ ಮಾಡ್ತಾಯಿದ್ರು. ಆ ಥರ ಒಂದು ಇಂಪಾರ್ಟೆಂಟ್ ಪೊಸಿಷನ್ ಥರ ಬ್ರಾಹ್ಮಿಣ್ಸ್ಗೆ ಕ್ರಿಯೇಟ್ ಆಯಿತು. ರಾಜನ್ಯ ಇಂಡಿಕೇಟ್ಸ್ ದಿ ಕ್ಷತ್ರಿಯ ವರ್ಣ. ರಾಜನ್ಯ ಅನ್ನೋವಂಥ ವರ್ಡು ಕ್ಷತ್ರಿಯ ವರ್ಣನ ಇಂಡಿಕೇಟ್ ಮಾಡ್ತಾಯಿದ್ರು. ರಾಜನ್ಯ ಅಂತ ಹೇಳಿದ್ರೆ ಇವರು ಕ್ಷತ್ರಿಯರು ಅಂತ. ದೋಸ್ ಹು ಹ್ಯಾಡ್ ದಿ ಪೊಲಿಟಿಕಲ್ ಪವರ್ ವೇರ್ ಕಾಲ್ಡ್ ಕ್ಷತ್ರಿಯ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಆರಿಜಿನ್. ನೋಡಿರಿ, ಮೊದಲು ಬಂದು ಈ ಒಂದು ಏನು ವರ್ಣ ಸಿಸ್ಟಮ್ ಇತ್ತು, ಅವರು ಹುಟ್ಟತಾನೆ ಆ ವರ್ಣದಲ್ಲಿ ಇರಬೇಕು, ಹಾಗೆ ಹೇಗೆ ಅಂತ ಇರೋದು. ಈ ಟೈಮಲ್ಲಿ ಬಂದು ಯಾರಿಗೆ ಪವರ್ ಇರುತ್ತೆ, ಅಂದರೆ ಯಾರು ರೂಲ್ ಮಾಡ್ತಾ ಇರ್ತಾರೆ, ಅವ್ರನ್ನ ಕ್ಷತ್ರಿಯ ಅಂತ ಕರೀತಾಯಿದ್ರು. ಅವರು ಕ್ಷತ್ರಿಯದವರೇ ಇರಬೇಕು ಅಂತೇನಿಲ್ಲ, ಅವರು ಬ್ರಾಹ್ಮಿಣ್ಸ್ ಆಗಿ ಬರ್ಬೋದು, ಕ್ಷತ್ರಿಯ ಇದಕ್ಕೆ, ಅಥವಾ ಶೂದ್ರರಾಗಿ ಬರ್ಬೋದು. ಯಾರು ಬಂದರೂ ರೂಲ್ ಮಾಡ್ತಾಯಿದ್ರು ಅಥವಾ ಪೊಲಿಟಿಕಲ್ ಪವರ್ ಅವ್ರ ಹತ್ರ ಇತ್ತು ಅಂದರೆ ಅವ್ರನ್ನ ಕ್ಷತ್ರಿಯ ಅಂತ ಕನ್ಸಿಡರ್ ಮಾಡ್ತಾಯಿದ್ರು. ರಾಜನ್ಯಾಸ್ ಹೂ ವೇರ್ ಸೋಲ್ಜರ್ಸ್ ಟ್ರೈನ್ಡ್ ಇನ್ ಆರ್ಚರಿ ಆ್ಯಂಡ್ ಕುಡ್ ವೇಜ್ ವಾರ್ ಇನ್ ಚಾರಿಯಟ್ಸ್ ಗೈನ್ಡ್ ಎ ಲಾಟ್ ಆಫ್ ಇಂಪಾರ್ಟೆನ್ಸ್. ಈ ರಾಜನ್ಯಾಸ್ ಅಥವಾ ಸೋಲ್ಜರ್ಸ್ ಏನು ಆರ್ಚರಿ, ಬಿಲ್ಲು ಬಾಣೋದು, ಮತ್ತು ಚಾರಿಯಟ್ಸ್ ಅಂದರೆ ರಥಗಳು ಬರುತ್ತಲ್ಲ, ಅದರಲ್ಲಿ ಯುದ್ಧ ಮಾಡೋವಂಥವ್ರು, ಇವರೆಲ್ಲ ಬಂದು ತುಂಬ ಪ್ರಾಮಿನೆನ್ಸಿಗೆ ಬರ್ತಾರೆ, ಅಂದರೆ ತುಂಬ ಗ್ರೇಟ್ ಅನ್ನೋ ರೀತಿ. ದಿ ವರ್ಡ್ ವೈಶ್ಯ ವಾಸ್ ಫೌಂಡ್ ಇಯರ್ ಆ್ಯಂಡ್ ದೇರ್. ಈ ವೈಶ್ಯ ಅನ್ನೋವಂಥ ವರ್ಡು ಅಲ್ಲಿ ಇಲ್ಲಿ ಕಾಣಿಸುತ್ತೆ, ಆದರೆ ಜಾಸ್ತಿ ಮೆನ್ಷನ್ ಆಗಿರಲ್ಲ. ದೇ ವೇರ್ ಸಪೋಸ್ ಟು ಆಫರ್ ಗಿಫ್ಟ್ಸ್ ಟು ಅದರ್ಸ್. ವೈಶ್ಯಾಸ್ ಅಂದರೆ ಇವ್ರ ಕೆಲಸ ಏನು ಅಂತ ಹೇಳಿದ್ರೆ, ಈ ವರ್ಣ ಸಿಸ್ಟಮಲ್ಲಿ ಇವ್ರು ಬಿಸ್ನೆಸ್ ಮಾಡೋದು, ವ್ಯವಸಾಯ ಮಾಡೋದು, ಅದು ಇದು ಮಾಡಬೇಕು ಇವರು. ಮತ್ತು ಈ ಬ್ರಾಹ್ಮಿಣ್ಸ್ಗಿರ್ಬೋದು ಅವ್ರಿಗೆಲ್ಲ ಗಿಫ್ಟ್ಗಳು ಕೊಡಬೇಕು, ಮತ್ತು ಬೇರೆಯವ್ರಿಗೆಲ್ಲ ಅಂದರೆ ಒಂಥರ ಬಿಸ್ನೆಸ್ ಹ್ಯಾಂಡ್ಲರ್ಸ್ ಥರ. ಇವರು ಶೂದ್ರರಿಗೆ ಏನೇನು ಬೇಕು, ಅವ್ರಿಗೆ ಊಟ ಬೇಕಾದರೆ ಅದು ಕೊಡೋವಂಥದ್ದು, ಬ್ರಾಹ್ಮಿಣ್ಸ್ಗೆ ಹಸುಗಳು, ಲ್ಯಾಂಡ್ ಅದೆಲ್ಲ ಕೊಡೋವಂಥದ್ದು, ಆ ರೀತಿ. ಮತ್ತು ರಾಜುಗಳು ಕೂಡ ಕೆಲವು ಇದರಲ್ಲಿ ದುಡ್ಡು ಕಾಸು ಸಹಾಯ ಮಾಡೋದು, ಈ ರೀತಿ. ದೇ ಕುಡ್ ಹ್ಯಾವ್ ಸಬ್ಜೆಕ್ಟೆಡ್ ಟು ಎಕ್ಸ್ಪ್ಲಾಯ್ಟೇಷನ್ ಟು ಒನ್ಸ್ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್. ನೋಡಿರಿ, ಇವ್ರನ್ನ ಯಾರು ಇವರು ಎಕ್ಸ್ಪ್ಲಾಯ್ಟ್ ಮಾಡ್ಬೋದಾಗಿತ್ತು ರಾಜರು. ಅಂದರೆ ನಿಮ್ಮ ಓಕೆ ಈ ಥರ ಬಿಸ್ನೆಸ್ ಮಾಡ್ತಾಯಿದ್ರೆ ನನಗೆ ಇಷ್ಟು ಟ್ಯಾಕ್ಸ್ ಕೊಡು, ಆ ರೀತಿ ಅಂತ ಹೇಳ್ಬಿಟ್ಟು. ಅವ್ರಿಗೆ ಯಾವುದೇ ರೀತಿ ರೈಟ್ಸ್ ಅಷ್ಟಿರಲಿಲ್ಲ ತುಂಬ, ಯಾಕಂದರೆ ಪವರ್ ಇರಲಿಲ್ಲ ಮೇನ್ಲಿ. ದೇ ನೈದರ್ ಹ್ಯಾಡ್ ದಿ ರೈಟ್ ಟು ಪರ್ಫಾರ್ಮ್ ಯಜ್ಞಾಸ್ ನಾರ್ ಎ ರೈಟ್ ಟು ಎಂಟರ್ ದಿ ಪ್ಲೇಸ್ ಆಫ್ ಯಜ್ಞ. ನೋಡಿರಿ, ವೈಶ್ಯಾಸು ಕೂಡ ಯಜ್ಞ ಮಾಡೋವಾಗಿರಲಿಲ್ಲ. ವೈಶ್ಯಾಸ್ ಬ್ರಾಹ್ಮಿಣ್ಸು ಮತ್ತು ಕ್ಷತ್ರಿಯರು ಮಾತ್ರ ಮಾಡಬೇಕಿತ್ತು, ಮತ್ತು ಇವರು ಯಜ್ಞ ನಡೀತಾ ಇರೋಂಥ ಜಾಗಕ್ಕೆ ಎಂಟರ್ ಕೂಡ ಆಗೋವಾಗಿರಲಿಲ್ಲ. ದೇ ವೇರ್ ಪ್ಲೇಸ್ಡ್ ಲೋವರ್ ದೆನ್ ದಿ ಫಸ್ಟ್ 2 ವರ್ಣಾಸ್ ಆ್ಯಂಡ್ ಸ್ಟಿಲ್ ರಿಮೈನ್ಡ್ ಆಸ್ ಆರ್ಯನ್ಸ್. ಇವರು ಮೊದಲು ಬ್ರಾಹ್ಮಿಣ್ಸು, ಕ್ಷತ್ರಿಯರು ಇವರಿಬ್ಬರಾದಮೇಲೆ ಆಮೇಲೆ ಇವರು ಬರ್ತಾಯಿದ್ರು ವೈಶ್ಯಾಸ್ ಅಂತ, ಆದರೂ ಇವರು ಆರ್ಯನ್ಸ್ ಅಂಡರ್ಗೆ ಬರ್ತಿದ್ರು. ಶೂದ್ರಾಸ್ ವೇರ್ ಪಾರ್ಟ್ ಆಫ್ ಎ ವರ್ಣ ಸಿಸ್ಟಮ್ ಬಟ್ ವೇರ್ ಕೆಪ್ಟ್ ಎಟ್ ದಿ ಲೋವರ್ ಎಂಡ್ ಆಫ್ ಇಟ್. ಶೂದ್ರಾಸ್ ಕೂಡ ಈ ವರ್ಣ ಸಿಸ್ಟಮ್ಗೆ ಒಂದು ಪಾರ್ಟ್ ಆಗಿದ್ರು, ಆದರೆ ಇವ್ರನ್ನ 4ನೇ ಪೊಸಿಷನಲ್ಲಿ ಇಟ್ಟಿದ್ರು. ಬಟ್ ದಾಸ್ಯೂಸ್ ಆ್ಯಂಡ್ ದಾಸಾಸ್ ವೇರ್ ಕೆಪ್ಟ್ ಔಟ್ಸೈಡ್ ದಿ ವರ್ಣ ಸಿಸ್ಟಮ್. ಆದರೆ ನಾನು ಮೊದಲೇ ಹೇಳಿದಾಗೆ ಋಗ್ವೇದಿಕ್ ಟೈಮಲ್ಲಿ ಕೂಡ ಈ ದಾಸ್ಯು ಮತ್ತು ದಾಸ ಅಂತ ಈ ಟ್ರೈಬ್ಸ್ ಇರ್ತಾರಲ್ಲ, ಅವ್ರನ್ನ ಈ ವರ್ಣ ಸಿಸ್ಟಮಲ್ಲಿ ಇನ್ಕ್ಲೂಡ್ ಮಾಡಲ್ಲ. ಇವ್ರನ್ನ ಅನ್ಟಚಬಲ್ಸ್ ಅಂತ ಹೇಳ್ಬಿಟ್ಟು ವರ್ಣ ಸಿಸ್ಟಮಿಂದ ಈಚೆ ಇಡ್ತಾರೆ. ಸ್ಲೋಲಿ ದೇ ವೇರ್ ಇಂಟಿಗ್ರೇಟೆಡ್ ಟು ಶೂದ್ರ ವರ್ಣ. ಆಮೇಲೆ ಬರ್ತಾ ಬರ್ತಾ ಏನಾಯಿತು, ಈ 4th ವರ್ಣ ಸಿಸ್ಟಮ್ ಏನಿದೆ, ಶೂದ್ರ ಸಿಸ್ಟಮ್ ಅಂತ, ಶೂದ್ರ ವರ್ಣ ಅಂತ, ಅದರೊಳಗೆ ಇಂಟಿಗ್ರೇಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ತಾರೆ. ದೋ ದ ಶೂದ್ರಾಸ್ ವೇರ್ ಅಕ್ಸೆಪ್ಟೆಡ್ ಆಸ್ ಪಾರ್ಟ್ ಆಫ್ ದಿ ವರ್ಣ ಸಿಸ್ಟಮ್, ದೇ ವೇರ್ ನಾಟ್ ಗಿವನ್ ಎನಿ ರೈಟ್ಸ್. ನೋಡಿರಿ, ಶೂದ್ರಾಸ್ನ ವರ್ಣ ಸಿಸ್ಟಮಲ್ಲಿ ಇನ್ಕ್ಲೂಡ್ ಮಾಡಿದರೂ ಕೂಡ ಅವ್ರಿಗೆ ಯಾವುದೇ ರೀತಿ ರೈಟ್ಸ್ ಇರಲಿಲ್ಲ. ಇವ್ರು ಬರೀ ಕೆಲಸ ಮಾಡಬೇಕಿತ್ತಷ್ಟೇ. ಕೆಲಸಕ್ಕೆ ಅವ್ರಿಗೂ ಇಷ್ಟು ಅಂತ ದುಡ್ಡು ಕೊಡೋರು ಅಷ್ಟೇ ಹೊರತು ಇವರಿಗೆ ಲ್ಯಾಂಡ್ ಇಟ್ಕೊಳ್ಳೋದು, ಬಿಸ್ನೆಸ್ ಮಾಡೋದು, ಅಥವಾ ಫೈಟ್ ಮಾಡೋದು, ಒಂಥರ ಸೋಲ್ಜರ್ ಥರ ಆ ಥರ ಎಲ್ಲ ಯಾವುದೂ ರೈಟ್ಸ್ ಇರಲಿಲ್ಲ. ದೇ ಕುಡ್ ಹ್ಯಾವ್ ಬೀನ್ ಥ್ರೋನ್ ಔಟ್ ಆರ್ ಕಿಲ್ಡ್ ಅಟ್ ಎನಿ ಟೈಮ್. ಈ ಶೂದ್ರನ ಬಂದು ಅವ್ರು ಯಾವಾಗ ಬೇಕಾದ್ರೂ ಅವ್ರ ಕೆಲಸದಿಂದ ತೆಗೆದಾಕ್ಬೋದಿತ್ತು ಅಥವಾ ಸಾಯಿಸ್ಬೋದಿತ್ತು, ಯಾರೂ ಏನೂ ಕೇಳ್ತಿರಲಿಲ್ಲ. ಶೂದ್ರಾಸ್ ವೇರ್ ನಾಟ್ ಅಲೌಡ್ ಟು ಪರ್ಫಾರ್ಮ್ ಯಜ್ಞ. ಯಜ್ಞನ ಇವರು ಕೂಡ ಪರ್ಫಾರ್ಮ್ ಮಾಡೋಗಿರಲಿಲ್ಲ ಶೂದ್ರಾಸ್. ಇಟ್ ವಾಸ್ ಹೆಲ್ಡ್ ದಟ್ ಅಟ್ ದಿ ಸೇಕ್ರೆಡ್ ಗುರು ನಾಟ್ ಓನ್ಲಿ ಶುಡ್ ಡಿಸೌನ್ ಎ ಶೂದ್ರ, ಈವನ್ ಶುಡ್ ನಾಟ್ ಸಿ ಎ ಶೂದ್ರ.
ನೋಡಿ ಇನ್ನೂ ಏನು ಒಂದು ಕಸ್ಟಮ್ಸ್ ಇತ್ತು ಆ ಟೈಮಲ್ಲಿ ಅಂತ ಹೇಳಿದ್ರೆ, ಒಬ್ಬ ಪವಿತ್ರವಾದ ಗುರುಸ್ಥಾನದಲ್ಲಿರುವಂಥ ವ್ಯಕ್ತಿ, ಟೀಚರ್ ಇರ್ಬೋದು ಅಥವಾ ಬ್ರಾಹ್ಮಣ್ ಇದರಲ್ಲಿ ಇರ್ತಾರಲ್ಲ ಅವ್ರು ಇರ್ಬೋದು, ಅವರು ಶೂದ್ರನ್ನ ಯಾರನ್ನು ಟೀಚ್ ಮಾಡಬಾರ್ದು ಅವ್ರಿಗೆ, ಮತ್ತು ಅವ್ರನ್ನ ನೋಡಲೂಬಾರ್ದು ಅಂತ ಕೂಡ ಕಸ್ಟಮ್ಸ್ ಇತ್ತು. ಸಮ್ಟೈಮ್ಸ್ ದ ಶೂದ್ರಾಸ್ ಕೂಡ ಹ್ಯಾವ್ ಕಮ್ ಫ್ರಮ್ ಟ್ರೈಬ್ಸ್ ಲೈಕ್ ದಾಸ್ಯು, ದಾಸ ಆ್ಯಂಡ್ ಅದರ್ಸ್. ಕೆಲವು ಸರಿ ಈ ಶೂದ್ರಾಸ್ ಬಂದು ಈ ದಾಸ್ಯು, ದಾಸ ಇದರಲ್ಲೂ ಕೂಡ ಎಷ್ಟೊಂದು ಜನ ಶೂದ್ರರು ಇರ್ತಾಯಿದ್ರು. ಅಂದರೆ ನಿಮಗೆ ಹೈರಾರ್ಕಿ ಅರ್ಥ ಆಗಿರಬೇಕು. ಬ್ರಾಹ್ಮಿಣ್ಸ್, ಕ್ಷತ್ರಿಯರು, ಒಂದು ನಿಮಿಷ ನಾನು ಬರೆದು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಹೀಗೆ ಇಲ್ಲಿ ಬಂದು ಬ್ರಾಹ್ಮಿಣ್ಸ್ ಇರ್ತಾಯಿದ್ರು, ಆಮೇಲೆ ಬಂದು ಕ್ಷತ್ರಿಯರು ಇರ್ತಾಯಿದ್ರು, ಆಮೇಲೆ ವೈಶ್ಯಾಸ್ ಇರ್ತಾಯಿದ್ರು, ಆಮೇಲೆ ಶೂದ್ರಾಸ್ ಇರ್ತಾಯಿದ್ರು. ಇದು 4 ವರ್ಣ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಇದ್ರ ಈಚೆಗಡೆಗೆ ಬಂದು ದಾಸ್ಯು ಮತ್ತು ದಾಸಾಸ್ ಅಂತ ಹೇಳ್ಬಿಟ್ಟು ಏನು ಕರಿತೀವಿ ಇವರಿದ್ರು, ಇವ್ರನ್ನ ಅನ್ಟಚಬಲ್ಸ್ ಅಂತ ಹೇಳ್ಬಿಟ್ಟು. ನೋಡಿ ಆಮೇಲೆ ಲಾಸ್ಟಲ್ಲಿ ಬರ್ತಾ ಏನಾಯಿತು, ಅಟ್ ದ ಎಂಡ್ ಆಫ್ ವೇದಿಕ್ ಪೀರಿಯಡಲ್ಲಿ ಈ ಶೂದ್ರಾಸು ಮತ್ತು ಇದು ಕಂಬೈನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಇಂಟಿಗ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ಬಂದು ಎಷ್ಟೊಂದು ಜನ ಶೂದ್ರರು ದಾಸ್ಯು ಮತ್ತು ದಾಸ ಇದರಿಂದ ಬಂದಿರೋವಂಥವ್ರು. ಅಂದರೆ ಈ ದಾಸ್ಯು ಮತ್ತು ದಾಸ ಟ್ರೈಬಿಗೆ ಸೇರಿರೋವಂಥವ್ರು ಯಾವುದೋ ಒಂದು ರಥ ಓಡಿಸೋದು ಕಲ್ತ್ಕೊಂಡು ಅಥವಾ ಇನ್ನೊಂದೇನೋ ಕೆಲಸ ಕಲ್ತ್ಕೊಂಡು ಅವರು ಶೂದ್ಯರ ಇದಕ್ಕೆ ಬರ್ತಾಯಿದ್ರು ಈ ರೀತಿ. ಸಮ್ ಆಫ್ ದಿ ಅರ್ಲಿ ಫುಡ್ ಕಲೆಕ್ಟಿಂಗ್ ಟ್ರೈಬ್ಸ್ ಲೈಕ್ ನಿಷಾದ ಆ್ಯಂಡ್ ಚಾಂಡಾಲ ವೆರ್ ಗ್ರೂಪ್ಡ್ ಆ್ಯಸ್ ಅನ್ಟಚಬಲ್ಸ್. ನೋಡಿರಿ, ಕೆಲವು ಅರ್ಲಿ ಫುಡ್ ಕಲೆಕ್ಟಿಂಗ್ ಟ್ರೈಬ್ಸ್ ಇರ್ತಾ ಇದ್ವಲ್ಲ, ಈ ನಿಷಾದ ಮತ್ತು ಚಾಂಡಾಳ ಅಂತೇಳಿ ಅವ್ರನ್ನೆಲ್ಲ ಅನ್ಟಚಬಲ್ಸ್ ಅಂತ ಕರಿತಾಯಿದ್ರು. ಅಂದರೆ ಈ ಒಂದು ಗ್ರೂಪಿಂದ ಈಚೆ ಇಡ್ತಾಯಿದ್ರು, ಅನ್ಟಚಬಲ್ ಇದಕ್ಕೆ. ವುಮನ್ ವರ್ ಪ್ಲೇಸ್ಡ್ ಅಟ್ ದಿ ಲೋವೆಸ್ಟ್ ಪೊಸಿಷನ್ ಇನ್ ದಿ ಸೋಷಿಯಲ್ ಹೈರಾರ್ಕಿ. ಹೆಣ್ಮಕ್ಳಿಗೆ ಸೋಷಿಯಲ್ ಹೈರಾರ್ಕಿಯಲ್ಲಿ ತುಂಬ ಕೆಳಮಟ್ಟದಲ್ಲಿಟ್ಟಿದ್ರು, ತುಂಬ ಲೋವೆಸ್ಟ್ ಪೊಸಿಷನಲ್ಲಿಟ್ಟಿದ್ರು. ವುಮನ್ ಆರ್ ಕನ್ಸಿಡರ್ಡ್ ಆಸ್ ದ ಎಂಬಾಡಿಮೆಂಟ್ ಆಫ್ ಲೈಸ್. ಹೆಣ್ಮಕ್ಳನ್ನ ಅವಾಗ ಏನು ಕರಿತಾಯಿದ್ರು ಅಂದರೆ ಇವ್ರ ಮೈಯೆಲ್ಲ ಫುಲ್ಲು, ಇವ್ರ ಜೀವನ ಎಲ್ಲ ಬರೀ ಸುಳ್ಳಿಂದನೇ ಜೀವನ ಮಾಡ್ತಾರೆ ಅನ್ನೋ ರೀತಿ ಕರಿತಿದ್ರು. ದೇರ್ ಈಸ್ ದ ರೆಫರೆನ್ಸ್ ಟು ಡೌರಿ ಇನ್ ಅಥರ್ವ ವೇದ. ಡೌರಿ ಅಂದರೆ ವರದಕ್ಷಿಣೆ ಎಲ್ಲ ಏನಿದೆ ಅದ್ರ ಬಗ್ಗೆ ಕೂಡ ಅಥರ್ವ ವೇದದಲ್ಲಿ ರೆಫರೆನ್ಸ್ ಇದೆ. ದೇರ್ ವಾಸ್ ನೋ ಪ್ರಾಪರ್ ಬೆನಿಫಿಟ್ ಫಾರ್ ದಿ ವುಮೆನ್ಸ್ ವರ್ಕ್. ಹೆಣ್ಮಕ್ಳು ಏನೇ ಕೆಲಸ ಮಾಡಲಿ, ಮನೇಲಿ ಕೆಲಸ ಮಾಡಲಿ ಅಥವಾ ಹೊಲ ಗದ್ದೆಯಲ್ಲಿ ಕೆಲಸ ಮಾಡಲಿ, ಮಕ್ಕಳು ನೋಡ್ಕೊಳ್ಳೋದಿರಲಿ, ಇದಕ್ಕೆ ಯಾವುದೇ ರೀತಿ ಒಳ್ಳೆ ಬೆನಿಫಿಟ್ ಕೊಡ್ತಾ ಇರಲ್ಲ. ಜಸ್ಟು ಓಕೆ ನಿಮ್ಮ ಮನೇಲಿರ್ತೀರ, ಮನೇಲಿರೋ ಜೀವನ ಮಾಡ್ಕೊಂಡಿರೋ ಅಷ್ಟೇ. ಯಾವುದೇ ಡಿಸಿಷನ್ ಮೇಕಿಂಗಲ್ಲೂ ಇವ್ರ ಪಾತ್ರ ಇರ್ತಿರಲಿಲ್ಲ. ದೇರ್ ವಾಸ್ ನೋ ಪ್ರಾಕ್ಟೀಸ್ ಆಫ್ ಚೈಲ್ಡ್ ಮ್ಯಾರೇಜ್. ಚೈಲ್ಡ್ ಮ್ಯಾರೇಜ್ನ ಪ್ರಾಕ್ಟೀಸ್ ಮಾಡ್ತಿರಲಿಲ್ಲ. ಅಂದರೆ ನೀವು ರೀಸೆಂಟ್ ಒಂದು 50 years ಬ್ಯಾಕ್ ನೋಡಿರ್ಬೋದು, 5 ವರ್ಷ ಮಕ್ಕಳಿಗೆ 10 ವರ್ಷ ಮಕ್ಕಳಿಗೆಲ್ಲ ಮದುವೆ ಮಾಡಿ ಕಳಿಸ್ಬಿಡೋರು, ಆ ರೀತಿ ಎಲ್ಲ ಇತ್ತಲ್ಲ, ಅದನ್ನು ಈ ಪೀರಿಯಡಲ್ಲಿ ಪ್ರಾಕ್ಟೀಸ್ ಮಾಡ್ತಿರಲಿಲ್ಲ. ಅದು ತಪ್ಪು ಅಂತ ಹೇಳ್ತಾಯಿದ್ರು. ಪಾಲಿಗಮಿ ವಾಸ್ ಪ್ರಿವೆಲೆಂಟ್ ಅಮಾಂಗ್ ದಿ ರಿಚ್ ಆ್ಯಂಡ್ ಪವರ್ಫುಲ್. ನೋಡಿ, ರಿಚ್ ಮತ್ತು ಪವರ್ಫುಲ್ ಪೀಪಲ್ ಇರ್ತಾರಲ್ಲ, ತುಂಬ ಶ್ರೀಮಂತರು ಮತ್ತು ರಾಜಕೀಯದಲ್ಲಿರೋವಂಥವ್ರು, ಅಂಥವ್ರು ಬಂದು ಒಂದಕ್ಕಿಂತ ಜಾಸ್ತಿ ಮದುವೆಗಳನ್ನ ಕೂಡ ಆಗ್ತಾಯಿದ್ರು. ದಿ ವಿಡೋ ಕುಡ್ ರೀಮ್ಯಾರಿ. ವಿಡೋ ರೀಮ್ಯಾರೇಜ್ ಸಿಸ್ಟಮ್ ಕೂಡ ಇತ್ತು. ಅಂದರೆ ಈಗ ಗಂಡ ಯಾರಾದ್ರು ಸತ್ತೋದ್ರು ಅಂತ ಹೇಳಿದ್ರೆ ಹೆಂಡ್ತಿ ಇನ್ನೊಂದು ಮದುವೆ ಆಗ್ಬೋದಿತ್ತು, ಆ ಥರ ಕೂಡ ಸಿಸ್ಟಮ್ ಇತ್ತು. ನೌ ವಿ ವಿಲ್ ಲುಕ್ ಎಟ್ ಎಕನಾಮಿಕ್ ಸಿಸ್ಟಮ್. ಬೈ ದಿ ಟೈಮ್ ಆಫ್ ಪೋಸ್ಟ್ ಋಗ್ವೇದ ಪೀರಿಯಡ್, ಆರ್ಯನ್ಸ್ ಮೂವ್ಡ್ ಫ್ರಮ್ ಸಿಂಧೂ ರಿವರ್ ಏರಿಯಾ ಟು ಗಂಗಾ ರಿವರ್ ಏರಿಯಾ. ನೋಡಿ, ಪೋಸ್ಟ್ ಋಗ್ವೇದ ಪೀರಿಯಡ್ ಅಷ್ಟರಲ್ಲಿ ಏನಾಯಿತು, ಈ ಆರ್ಯಸ್ ಬಂದು ಸಿಂಧೂ ರಿವರ್ ಏನು ಇತ್ತು ಆಲ್ಮೋಸ್ಟ್ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಏರಿಯಾದಿಂದ ಗಂಗಾ ನದಿ ಕಡೆಗೆ ಅವರು ಶಿಫ್ಟ್ ಆದರು. ಫಾರ್ ದಿಸ್ ದೇ ಹ್ಯಾಡ್ ಟು ಡಿಸ್ಟ್ರಾಯ್ ದಿ ಫಾರೆಸ್ಟ್ಸ್. ಇದ್ರ ಮಧ್ಯದಲ್ಲಿ ದೊಡ್ಡ ದೊಡ್ಡ ಕಾಡುಗಳೆಲ್ಲ ಇತ್ತಲ್ಲ, ಅದೆಲ್ಲ ಕೂಡ ಡಿಸ್ಟ್ರಾಯ್ ಮಾಡ್ತಾ ಬಂದರು. ಡಿಸ್ಟ್ರಾಯ್ ಅಂದರೆ ಏನೋ ಜಾಗ ಮಾಡಬೇಕು ಅಂತ ಕಂಟಿನ್ಯೂಸ್ ಆಗಿ ಕಟ್ ಮಾಡ್ಕೊಂಡು ಹೋಗೋದಲ್ಲ, ಒಂದಷ್ಟು ದೂರ ಸೆಟ್ಲ್ ಆಗ್ತಾರೆ, ಆಮೇಲೆ ಒಂದಷ್ಟು ದೂರ ಸೆಟ್ಲ್ ಆಗ್ತಾರೆ, ಈ ರೀತಿ. ವಿತ್ ದಿ ಹೆಲ್ಪ್ ಆಫ್ ಫೈರ್ ದೆ ಬರ್ನ್ ದಿ ಫಾರೆಸ್ಟ್ ಆ್ಯಂಡ್ ಕ್ಲಿಯರ್ಡ್ ದಿ ಲ್ಯಾಂಡ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಇನ್ ದಿ ಪ್ರೋಸೆಸ್ ದೀಸ್ ಟ್ರೈಬ್ಸ್ ರೀಚ್ ದಿ ಪ್ಲೈನ್ಸ್ ಆಫ್ ಉತ್ತರ ಪ್ರದೇಶ್. ಇವರು ಈ ವ್ಯವಸಾಯ ಮಾಡೋಕ್ಕೆಲ್ಲ ಜಾಗ ಬೇಕಲ್ಲ, ಅದಕ್ಕೆ ಏನು ಮಾಡಿದ್ರು, ಫಾರೆಸ್ಟ್ಗೆಲ್ಲ ಬೆಂಕಿ ಹಚ್ಚಿ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಅಲ್ಲಿ ಬೆಳೆ ಬೆಳೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡೋರು. ಈ ರೀತಿ ಮಾಡ್ತಾ ಮಾಡ್ತಾ ಉತ್ತರ ಪ್ರದೇಶವರೆಗೂ ಬರ್ತಾರೆ. ದಿ ಸ್ಕೇರ್ಸಿಟಿ ಆಫ್ ವಾಟರ್ ಇನ್ ದಿ ದೋಆಬ್ ರೀಜನ್ ಆಫ್ ಸಟ್ಲೇಜ್ ಆ್ಯಂಡ್ ಯಮುನಾ ಮೇಡ್ ದೆಮ್ ಮೂವ್ ಟುವರ್ಡ್ಸ್ ದಿ ರಿವರ್ ಗಂಗಾ ಪ್ಲೈನ್ಸ್. ನೋಡಿರಿ, ಯಮುನಾ ಮತ್ತು ಸಟ್ಲೇಜ್ ನದಿ ರೀಜನಲ್ಲಿ ಬಂದು ನೀರು ಕಮ್ಮಿ ಆಗ್ತಾಯಿತ್ತು. ಅದರಿಂದ ಅವ್ರು ಬರ್ತಾ ಬರ್ತಾ ಗಂಗಾ ನದಿ ಕಡೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಐರನ್ ಆ್ಯಕ್ಸಸ್ ವೇರ್ ಯೂಸ್ ಟು ಚಾಪ್ ಆಫ್ ಟ್ರೀಸ್. ಇಲ್ಲಿ ಮರಗಳು ಕಟ್ ಮಾಡೋಕ್ಕೆ ಇವರು ಕಬ್ಬಿಣದ ಆ್ಯಕ್ಸ್ಗಳನ್ನ ಕೂಡ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇರ್ ಈಸ್ ಎ ರೆಫರೆನ್ಸ್ ಟು 6 and 8 ಆಕ್ಸನ್ ಡ್ರಿವನ್ ಪ್ಲೋ ಇನ್ ಅಥರ್ವ ವೇದ. ನೋಡಿರಿ, ಅಥರ್ವ ವೇದದಲ್ಲಿ ಬಂದು ಈ ನೇಗಿಲು ನೋಡಿರ್ತಾರಲ್ಲ, ನೇಗಿಲು ಆ ಥರ ದೊಡ್ಡ ನೇಗಿಲು ಮಾಡಿ 6 ಮತ್ತು 8 ಎತ್ತುಗಳು ಅದನ್ನು ಎಳಿತಾ ಇರೋದ್ರ ಬಗ್ಗೆ ಎಲ್ಲ ಕೂಡ ರೆಫರೆನ್ಸ್ಗಳಿದೆ. 12 ಆಕ್ಸನ್ ಡ್ರಿವನ್ ಪ್ಲೋ ಈಸ್ ರೆಫರ್ ಟು ಇನ್ ಯಜುರ್ವೇದ. ಯಜುರ್ವೇದದಲ್ಲಿ ಬಂದು 12 ಎತ್ತುಗಳು ಎಳೆಯುವಂಥ ದೊಡ್ಡ ಒಂದು ನೇಗಿಲ ಬಗ್ಗೆ ಕೂಡ ರೆಫರೆನ್ಸ್ ಇದೆ. ದಿಸ್ ಪ್ರೂವ್ಸ್ ದಟ್ ಯೂಸೇಜ್ ಆಫ್ ಆಕ್ಸಿನ್ ಇನ್ ಅಗ್ರಿಕಲ್ಚರ್ ಇನ್ಕ್ರೀಸ್ಡ್. ಇದರಿಂದ ನಮಗೇನು ಗೊತ್ತಾಗುತ್ತೆ, ಎತ್ತುಗಳನ್ನ ಅಗ್ರಿಕಲ್ಚರಲ್ಲಿ ಯೂಸ್ ಮಾಡೋದು ಜಾಸ್ತಿ ಆಗ್ತಾಯಿತ್ತು ಅಂತ ಗೊತ್ತಾಗುತ್ತೆ. ಈಗ ವೇದಗಳಲ್ಲಿ ಕೆಲವು ಕ್ರಾಪ್ಸ್ ಬಗ್ಗೆ ಮೆನ್ಷನ್ ಆಗಿದೆ. ಯಾವ್ದು ನೋಡೋಣ. ಪ್ಯಾಡಿ, ಬಾರ್ಲಿ, ಬ್ಲ್ಯಾಕ್ ಗ್ರಾಮ್, ಗ್ರೀನ್ ಗ್ರಾಮ್, ಸೆಸಮಿ, ಆರ್ಸ್ ಗ್ರಾಮ್, ಫಾಕ್ಸ್ಟೈಲ್ ಮಿಲೆಟ್,
ಕಾಮನ್ ಫಿಂಗರ್ ಮಿಲೆಟ್, ಪೂರ್ಸ್ ಫಿಂಗರ್ ಮಿಲೆಟ್, ಕಾಡು ನೆಲ್ಲು, ವೀಟ್, ಮಸೂರ್. ನೋಡಿ, ಮೇಲೆ ಹೇಳಿದ 12 ಕ್ರಾಪ್ಸಲ್ಲಿ ಬಂದು ಈ ಕೆಲವು 9 ಕ್ರಾಪ್ಸ್ನ ಬಂದು 1500 ಇಸ್ವಿ BCEಯಲ್ಲಿ ಅಂದರೆ 3500 ವರ್ಷದ ಹಿಂದೆ ಕೂಡ ಅಗ್ರಿಕಲ್ಚರಲ್ಲಿ ಕಲ್ಟಿವೇಟ್ ಮಾಡ್ತಾಯಿದ್ರು ಅಂತ ಆರ್ಕಿಯಾಲಜಿಕಲ್ ಎವಿಡೆನ್ಸ್ಗಳು ಸಿಕ್ಕಿದೆ. ಇನ್ ಅನದರ್ ಸೂಕ್ತ ಶುಗರ್ ಕೇನ್ ಇಕ್ಷು ಈಸ್ ಮೆನ್ಷನ್ಡ್ ಆಸ್ ದಿ 13th ಕ್ರಾಪ್. ನೋಡಿ, ಇನ್ನೊಂದು ಸೂಕ್ತದಲ್ಲಿ ಬಂದು ಶುಗರ್ ಬಗ್ಗೆ ಕೂಡ ಮೆನ್ಷನ್ ಇದೆ, ಅಂದರೆ ಶುಗರ್ ಕೇನ್ ಬೆಳೀತಾರಲ್ಲ ಅದು ಕೂಡ ಮೆನ್ಷನ್ ಮಾಡಿದ್ದಾರೆ. ಅಟ್ ದಿಸ್ ಸ್ಟೇಜ್ ಆಫ್ ಆರ್ಯನ್ಸ್ ಲೈಫ್ ಅಗ್ರಿಕಲ್ಚರ್ ಬಿಕೇಮ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ಹಂಟಿಂಗ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ. ನೋಡಿ, ಇದಕ್ಕೂ ಮೊದಲು ಬರೀ ಹಂಟಿಂಗು ಮತ್ತು ಅನಿಮಲ್ಸ್ ಹಾಕೋದು ಅದು ಮೇಯ್ನ್ ಆಕ್ಯುಪೇಷನ್ ಆಗಿತ್ತು. ಆದರೆ ಈ ಟೈಮಲ್ಲಿ ಬಂದು ಅಗ್ರಿಕಲ್ಚರು ಮೇಯ್ನ್ ಆಕ್ಯುಪೇಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹೂ ಎವರ್ ದಟ್ ವಾಸ್ ನಾಟ್ ಇನ್ವಾಲ್ವ್ಡ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಬಿಸ್ನೆಸ್ ವೇರ್ ಕಾಲ್ಡ್ ಯಾಸ್ ವ್ಯಾತ್ರಾಸ್ ವಿಚ್ ಮೆಂಟ್ ಔಟ್ಸೈಡರ್. ನೋಡಿ, ಯಾರ್ಯಾರು ಅಗ್ರಿಕಲ್ಚರಲ್ಲಿ ಮತ್ತು ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಮಾಡ್ತಾರಲ್ಲ ಮತ್ತು ಅಗ್ರಿಕಲ್ಚರ್ ಮಾಡ್ತಾರಲ್ಲ ಅವ್ರನ್ನ ವ್ಯಾತ್ರಾಸ್ ಅಂತ ಕರಿತಾಯಿದ್ರು, ಅಥವಾ ಹೊರ್ಗಿನವರು, ಔಟ್ಸೈಡರ್ ಇವರು ಅಂತ ಹೇಳ್ಬಿಟ್ಟು ಕರೆಯೋರು. ಆಕ್ಸಿನ್ ಬಿಕಮ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆಫ್ ಗುಡ್ಸ್. ಈ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಮತ್ತು ಅಗ್ರಿಕಲ್ಚರಲ್ಲಿ ಎತ್ತುಗಳನ್ನ ಯೂಸ್ ಮಾಡೋದು ತುಂಬ ಜಾಸ್ತಿ ಆಯಿತು. ಇಟ್ ವಾಸ್ ಇನ್ ದಿಸ್ ಬ್ಯಾಕ್ಗ್ರೌಂಡ್ ದಿ ಐಡಿಯಾ ದಟ್ ಒನ್ ಶುಡ್ ನಾಟ್ ಈಟ್ ಕೌಸ್ ಆ್ಯಂಡ್ ಆಕ್ಸಿನ್ ಟುಕ್ ಇಟ್ಸ್ ರೂಟ್ ಆ್ಯಂಡ್ ಬಿಕೇಮ್ ಎನ್ ಇಂಪಾರ್ಟೆಂಟ್ ಇಶ್ಯೂ. ನೋಡಿರಿ, ಇವಾಗೆಲ್ಲ ನಾವು ಹಸುನ ಎತ್ತುಗಳನ್ನೆಲ್ಲ ಸಾಯಿಸಬಾರ್ದು, ತಿನ್ನಬಾರ್ದು ಅಂತೆಲ್ಲ ಹೇಳ್ತೀವಲ್ವ, ಅದು ಸ್ಟಾರ್ಟ್ ಆಗಿದ್ದು ಇದೇ ಕಾರಣಕ್ಕೆ. ಯಾಕೆಂದರೆ ಅಗ್ರಿಕಲ್ಚರ್ ಮಾಡೋದಕ್ಕೆ ಇವು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಬಟ್ ದಿಸ್ ಪ್ರೊಹಿಬಿಷನ್ ವಾಸ್ ನಾಟ್ ಅಕ್ಸೆಪ್ಟಬಲ್ ಟು ಆಲ್. ಆದರೆ ಈ ಪ್ರೊಹಿಬಿಷನ್ ಬಂದು ಎಷ್ಟೊಂದು ಜನ ಒಪ್ತಿರ್ಲಿಲ್ಲ. ಕೆಲವರೆಲ್ಲ ಜಾಸ್ತಿ ಅದನ್ನೇ ತಿನ್ನೋದು ಅವರು ರೂಢಿ ಮಾಡ್ಕೊಂಡಿದ್ರು. ಇಂಥವ್ರನ್ನೆಲ್ಲ ಸಪ್ರೇಟ್ ಕ್ಯಾಸ್ಟ್ ಥರ ಕೂಡ ಕ್ರಿಯೇಟ್ ಮಾಡಿಬಿಟ್ರು. ದಿ ವೆಲ್ತ್ ಆಫ್ ಎ ಪರ್ಸನ್ ವಾಸ್ ಕ್ಯಾಲ್ಕುಲೇಟೆಡ್ ಆನ್ ದಿ ನಂಬರ್ ಆಫ್ ಕ್ಯಾಟಲ್ ದಟ್ ಈ ಪೊಸೆಸ್ಡ್. ಒಬ್ಬ ವ್ಯಕ್ತಿ ಎಷ್ಟು ರಿಚ್ಚು ಅಥವಾ ಎಷ್ಟು ಬಡವ ಅಂತ ಅವನ ಹತ್ರ ಎಷ್ಟು ಹಸುಗಳಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾಯಿತ್ತು. ಅವನ ಹತ್ರ ತುಂಬ ಜಾಸ್ತಿ ಹಸುಗಳಿತ್ತು ಅಂದರೆ ತುಂಬ ಜಾಸ್ತಿ ಅವನ ಹತ್ರ ಐಶ್ವರ್ಯ ಇದೆ ಅಂತ ಅರ್ಥ. There is a reference to metals like gold, copper, iron, lead, brass and tin in Vedas. ವೇದಗಳಲ್ಲಿ ಗೋಲ್ಡ್ ಬಗ್ಗೆ, ಕಾಪರ್, ಐರನ್, ಲೆಡ್ ಇದ್ರ ಬಗ್ಗೆ ಎಲ್ಲ ಕೂಡ ಮೆನ್ಷನ್ ಆಗಿದೆ. ಸಿಲ್ವರ್ ಈಸ್ ಆಲ್ಸೋ ರೆಫರ್ಡ್ ಟು ಇನ್ ವೇದಿಕ್ ಟೆಕ್ಸ್ಟ್. ಆಸ್ ಪರ್ ದಿ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ದೆರ್ ಇಸ್ ನೋ ಇಂಡಿಕೇಶನ್ ಆಫ್ ಐರನ್ ಮೈನಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಬಿಫೋರ್ 1000 BCE ಇನ್ ದಿ ರಿವರ್ ಗಂಗಾ ಆ್ಯಂಡ್ ರಿವರ್ ಸಿಂಧು ಏರಿಯಾಸ್. ನೋಡಿ, ಇದು ಟೋಟಲ್ ಇಷ್ಟೇ. ಸಿಲ್ವರ್ ಕೂಡ ವೇದಿಕ್ ಟೆಕ್ಸ್ಟ್ಗಳಲ್ಲಿ ವೇದಾಸಲ್ಲಿ ಮೆನ್ಷನ್ ಆಗಿದೆ, ಸಿಲ್ವರ್ ಕೂಡ ಯೂಸ್ ಮಾಡ್ತಾಯಿದ್ರು ಅಂತ. ಆ್ಯಸ್ ಪರ್ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ದೆರ್ ಇಸ್ ನೋ ಇಂಡಿಕೇಶನ್ ಆಫ್ ಐರನ್ ಮೈನಿಂಗ್. ಅಂದರೆ ನೋಡಿ, 1000 BCಗೂ ಮೊದಲು ಅಂದರೆ 3000 ವರ್ಷದಕ್ಕೂ ಹಿಂದೆ ಯಾವುದೇ ರೀತಿ ಐರನ್ನ ನಾವು ಮಾಡ್ತಿರಲಿಲ್ಲ ಅಂತ ನಮಗೆ ಆರ್ಕಿಯಾಲಜಿಕಲ್ ಸರ್ವೇಸಲ್ಲಿ ಅಥವಾ ಎವಿಡೆನ್ಸ್ ಪ್ರಕಾರ ಗೊತ್ತಾಗಿದೆ. ಇಟ್ ಈಸ್ ಬಿಲೀವ್ಡ್ ದಟ್ ದ ಟೆಕ್ನಾಲಜಿ ಆಫ್ ಕನ್ವರ್ಟಿಂಗ್ ಐರನ್ ಟು ಸ್ಟೀಲ್ ವಾಸ್ ಫಸ್ಟ್ ಫೌಂಡ್ ಇನ್ ವೆಸ್ಟ್ ಏಷ್ಯಾ ಆ್ಯಂಡ್ ಲೇಟರ್ ಮೂವ್ ಟುವರ್ಡ್ಸ್ ಈಸ್ಟರ್ನ್ ಕಂಟ್ರೀಸ್ ಆಫ್ಟರ್ 10 BCE. ನೋಡಿ, ಏನು ಬಿಲೀವ್ ಮಾಡ್ತಾರೆ ಹಿಸ್ಟೋರಿಯನ್ಸ್ ಅಂತ ಹೇಳಿದ್ರೆ, ಐರನ್ನ ಸ್ಟೀಲ್ ಕನ್ವರ್ಟ್ ಮಾಡಬೇಕು ಅಂದರೆ, ಐರನ್ ಅಂದರೆ ಕಬ್ಬಿಣ, ಸ್ಟೀಲ್ ಅಂತ ಹೇಳಿದ್ರೆ ನಾರ್ಮಲ್ ನೀವು ಪಾತ್ರೆಗಳಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಆ ರೀತಿ. ಇದನ್ನು ಕಂಡುಹಿಡಿದಿದ್ದು ಬಂದು 10 BCEಯಲ್ಲಿ. ಇದು ಮೊದಲು ವೆಸ್ಟ್ ಏಷ್ಯಾದಲ್ಲಿ ಕಂಡುಹಿಡಿದ್ರು, ಆಮೇಲೆ ಅದು ಹಂಗೆ ಒಂದು ಟ್ರೇಡ್ ರೂಟ್ಸ್ ಮುಖಾಂತರ ಪಾಸ್ ಆಗಿ ಈ ಟೆಕ್ನಾಲಜಿ ಎಲ್ಲ ದೇಶಗಳಿಗೂ ಬಂತು. ದಿ ನಾಲೆಡ್ಜ್ ಆಫ್ ದಿಸ್ ಟೆಕ್ನಾಲಜಿ ಇನ್ ದಿ ನಾರ್ತನ್ ಇಂಡಿಯಾ ಬಿಫೋರ್ 8 BCE ಈಸ್ ವೆರಿ ಬ್ಲೀಕ್. ನೋಡಿ, 8 BCE ಅಂದರೆ 2028 ವರ್ಷದ ಹಿಂದೆ ಈ ಟೆಕ್ನಾಲಜಿ ನಾರ್ತನ್ ಇಂಡಿಯಾದಲ್ಲಿ ಇತ್ತು ಅನ್ನೋದಕ್ಕೆ ಎವಿಡೆನ್ಸ್ ಯಾವುದೂ ಇಲ್ಲ ಜಾಸ್ತಿ. ದಿ ಐರನ್ ಆರ್ಟಿಫ್ಯಾಕ್ಟ್ಸ್ ದಟ್ ವರ್ ಫೌಂಡ್ ಇನ್ ಅತ್ರಂಜಿಕೇರಾ ಆರ್ ವೆಸ್ಟರ್ನ್ ಉತ್ತರ ಪ್ರದೇಶ್ ಸಪೋರ್ಟ್ ದಿಸ್ ಅಬ್ಸರ್ವೇಷನ್. ಇದರಿಂದ ನಮಗೆ ಗೊತ್ತಾಗತ್ತೆ. ಈಗ ನೋ ದಿಸ್ ಅಂತ ಇದೆ, ಇದ್ರ ಬಗ್ಗೆ ಕೂಡ ನೋಡೋಣ. ದಿ ಪ್ರಿಪ್ರೇಷನ್ ಆಫ್ ಚಾರಿಟ್ಸ್ ಆಸ್ ಎ ರೀಸನ್ ಹ್ಯಾಸ್ ಅಕಾರ್ಡೆಡ್ ರೆಸ್ಪೆಕ್ಟಬಲ್ ಪೊಸಿಷನ್ ಟು ಕಾರ್ಪೆಂಟ್ರಿ. ನೋಡ್ರಿ, ಈ ಟೈಮಲ್ಲಿ ಬಂದು ರಥಗಳು ಯೂಸ್ ಮಾಡೋದು, ಚಾರಿಟ್ಸ್ ಯೂಸ್ ಮಾಡೋದು ತುಂಬ ಜಾಸ್ತಿ ಆಯಿತು, ಮತ್ತು ಪ್ರೆಸ್ಟೀಜಿಯಸ್ ಥಿಂಗ್ ಕೂಡ ಆಯಿತು ಚಾರಿಟ್ಸ್ ಎಲ್ಲ. ಇದರಿಂದ ಅದನ್ನು ರೆಡಿ ಮಾಡ್ತಿದ್ದಂಥ ಕಾರ್ಪೆಂಟರ್ಸ್ಗೆಲ್ಲ ಒಳ್ಳೆ ರೆಸ್ಪೆಕ್ಟ್ ಸಿಗ್ತಾ ಇತ್ತು. ವುಡನ್ ಮೋರ್ಟಾರ್ ಆ್ಯಂಡ್ ವುಡನ್ ಪೆಸ್ಟಲ್ ವೆರಿ ಯೂಸ್. ಅಂದರೆ ಈಗ ಗ್ರೈಂಡ್ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ, ಮನೇಲಿ ಕಲ್ಲುಗಳೆಲ್ಲ ಇದೆಯಲ್ಲ, ಆ ರೀತಿ ಹಳೆ ಕಾಲದಲ್ಲಿ ವುಡನ್ನಲ್ಲಿ ಮಾಡೋವಂಥವು ಕೂಡ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ವಿತ್ ದಿ ಇನ್ಕ್ರೀಸ್ ಇನ್ ಮೆಟಲ್ ಟೂಲ್ಸ್ ಪ್ರಾಬಬ್ಲಿ ದಿ ಸ್ಟೋನ್ ಯೂಸೇಜ್ ವುಡ್ ಹ್ಯಾವ್ ಡಿಕ್ರೀಸ್ಡ್. ಮೆಟಲ್ ಟೂಲ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಈ ನಾವು ಸ್ಟೋನೇಜಲ್ಲಿ ಏನು ಯೂಸ್ ಮಾಡ್ತಾಯಿದ್ವಿ, ಕಲ್ಲಿಂದ ಮಾಡಿರೋಂಥ ಟೂಲ್ಸು, ಅದ್ರ ಯೂಸೇಜ್ ಎಲ್ಲ ಫುಲ್ಲಿ ಕಮ್ಮಿ ಆಗೋಯಿತು. ಪಾಟರಿ ಮೇಕಿಂಗ್ ವಾಸ್ ಇನ್ ಪ್ರಾಕ್ಟೀಸ್. ಪಾಟ್ಸ್ ರೆಡಿ ಮಾಡ್ತಾರಲ್ಲ ಅದೆಲ್ಲ ಕೂಡ ಪ್ರಾಕ್ಟೀಸಲ್ಲಿತ್ತು, ಎಲ್ಲ ರೆಡಿ ಮಾಡ್ತಿದ್ರು. ವುಮೆನ್ ವೇರ್ ಎಂಗೇಜ್ಡ್ ಇನ್ ಸ್ಪಿನ್ನಿಂಗ್. ಈ ಸ್ಪಿನ್ನಿಂಗ್ ಅಂದರೆ ಬಟ್ಟೆ ಎಲ್ಲ ರೆಡಿ ಮಾಡ್ತಾರಲ್ಲ ಸ್ಪಿನ್ನಿಂಗ್, ಆ ಒಂದು ಸ್ಪಿನ್ನಿಂಗಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾಯಿದ್ರು. ದೇ ವರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಡೈಯಿಂಗ್ ದಿ ಕ್ಲೋತ್ಸ್, ವಾಷಿಂಗ್ ಕ್ಲೋತ್ಸ್ ಆ್ಯಂಡ್ ಎಂಬ್ರಾಯ್ಡ್ರಿ ವರ್ಕ್ಸ್. ಅಂದರೆ ಬಟ್ಟೆಗೆ ಕಲ್ಲರ್ ಹಾಕೋದಿರ್ಬೋದು, ಬಟ್ಟೆ ಒಗೆಯೋದಿರ್ಬೋದು,
ಅಥವಾ ಎಂಬ್ರಾಯ್ಡ್ರಿ ಮಾಡೋದಿರ್ಬೋದು, ಅದೆಲ್ಲ ಕೂಡ ಮಾಡ್ತಿದ್ರು. ಒನ್ ಕ್ಯಾನ್ ನೋಟ್ ದಿ ಇನ್ಕ್ರೀಸ್ ಇನ್ ಸ್ಪೆಷಲೈಸ್ಡ್ ಪ್ರೊಫೆಷನ್ಸ್ ಡ್ಯೂರಿಂಗ್ ದಿಸ್ ಪೀರಿಯಡ್. ನೋಡಿ, ಇದಕ್ಕೂ ಮೊದಲು ನಾನು ಕೆಲವು ಇದರಲ್ಲಿ ಹೇಳಿದ್ದೆ, ಪಾಟ್ ಎಲ್ಲ ಬಂದು ಅವ್ರವ್ರ ಮನೇಲಿ ಅವರು ರೆಡಿ ಮಾಡ್ಕೊಳ್ತಾಯಿದ್ರು, ಅದು ಒಂದು ಪ್ರೊಫೆಷನ್ ಥರ ಡೆವಲಪ್ ಆಗಿರಲಿಲ್ಲ ಅಂತ. ಆದರೆ ಈ ಟೈಮಲ್ಲಿ ಬರೋ ಅಷ್ಟರಲ್ಲಿ ಬಂದು ಅದೆಲ್ಲ ಒಂದು ಪ್ರೊಫೆಷನ್ ಥರ ಡೆವಲಪ್ ಆಯಿತು ಎಷ್ಟೊಂದು. ದೇರ್ ವೇರ್ ಪ್ರೊಫೆಷನ್ಸ್ ಲೈಕ್, ಯಾವ ರೀತಿ ಪ್ರೊಫೆಷನ್ಸ್ ಇತ್ತು, ಮೇಕರ್ಸ್ ಆಫ್ ಆ್ಯರೋಸ್ ಆ್ಯಂಡ್ ಬೋಸ್, ಅಂದರೆ ಬಿಲ್ಲು ಬಾಣ ಮಾಡೋವಂಥವ್ರು ಕೂಡ ಒಂದು ಪ್ರೊಫೆಷನ್ ಆಗಿ ಬಂದು ಅವರು ಬರೀ ಬಿಲ್ಲು ಬಾಣ ಮಾಡ್ತಾ ಇರ್ತಾರೆ. ಆ ರೀತಿ ರೋಪ್ ಮೇಕರ್ಸ್ ಅಂದರೆ ಹಗ್ಗ ರೆಡಿ ಮಾಡೋವಂಥವ್ರು, ಬ್ಯಾಂಬೂ ಮೇಕರ್ಸ್ ಅಂದರೆ ಈ ಬಿದಿರು ಕಡ್ಡಿನ ಕಟ್ಕೊಂಬಂದು ಲ್ಯಾಡರ್ ಮಾಡೋದು, ಅದು ಇದು ಮಾಡೋದು, ಆ ರೀತಿ. ಆಯಿಂಟ್ಮೆಂಟ್ ಮೇಕಿಂಗ್ ವುಮನ್ ಅಂದರೆ ಔಷಧಿ ರೆಡಿ ಮಾಡೋವಂಥ ಹೆಣ್ಮಕ್ಳು ಅವರು. ಫೈರ್ವುಡ್ ಮೇಕರ್ಸ್, ಫೈರ್ ಮೇಕರ್ಸ್, ಆರ್ಸ್ ಟೆಂಡರ್ಸ್, ಕೌ ಹರ್ಡ್ಸ್, ಹಂಟರ್ಸ್, ಫಿಷರ್ಮನ್, ಸ್ಮಿತ್ಸ್, ಬಿಸ್ನೆಸ್ಮೆನ್, ಡಾಕ್ಟರ್ಸ್, ಆಸ್ಟ್ರಾಲಜರ್ಸ್ ಆ್ಯಂಡ್ ಅದರ್ಸ್. ಈ ರೀತಿ ಎಷ್ಟೊಂದು ಪ್ರೊಫೆಷನ್ಸ್ ಕೂಡ ಡೆವಲಪ್ ಆಯಿತು. ದಿ ಗ್ರೋತ್ ಆಫ್ ಸಿಟೀಸ್ ವಾಸ್ ನಾಟ್ ಮಚ್ ಡ್ಯೂರಿಂಗ್ ದಿಸ್ ಪೀರಿಯಡ್. ನೋಡಿ, ಸಿಟೀಸ್ ಎಲ್ಲ ಅಷ್ಟೇನು ಬೆಳೆದಿರಲಿಲ್ಲ ಈ ಟೈಮಲ್ಲಿ. ದಿ ವರ್ಡ್ ಪುರ್ ದಟ್ ಕಮ್ಸ್ ಇನ್ ಶತಪಥ ಬ್ರಾಹ್ಮಣ ಪ್ರಾಬಬ್ಲಿ ಇಂಡಿಕೇಟ್ಸ್ ಎ ಒನ್ ಡೋರ್ ಡ್ವೆಲ್ಲಿಂಗ್ ಸರೌಂಡೆಡ್ ಬೈ ಫೆನ್ಸಿಂಗ್ ಆ್ಯಂಡ್ ಎ ವಾಲ್ ವಿತ್ ಗುಡ್ ಪ್ರೊಟೆಕ್ಷನ್. ನೋಡಿರಿ, ಶತಪಥ ಬ್ರಾಹ್ಮಣ ಅದರಲ್ಲಿ ಒಂದು ಮೆನ್ಷನ್ ಇದೆ, ವರ್ಡ್ ಪುರ್ ಅಂತ ಹೇಳ್ಬಿಟ್ಟು. ಇವಾಗ ನಾವು ಪುರ ಅಂತ ಕರಿತೀವಲ್ಲ, ಆ ರೀತಿ. ಅದರ ಅರ್ಥ ಏನಿರ್ಬೋದು ಆ ಟೈಮ್ಗೆ ಅಂತ ಹೇಳಿದ್ರೆ, ಒಂದು ಡೋರ್ ಇರೋವಂಥದ್ದು, ಅಂದರೆ ಸುತ್ತು ಫೆನ್ಸ್ ಅಥವಾ ಒಂದು ಬೇಲಿನೋ ಅಥವಾ ಒಂದು ವುಡನ್ ಇದರೆಲ್ಲ ಕವರ್ ಮಾಡಿಬಿಟ್ಟು ಎಂಟ್ರೆನ್ಸ್ಗೆ ಒಂದೇ ಒಂದು ಡೋರ್ ಇಟ್ಟಿರೋಂಥ ಒಂದು ಚಿಕ್ಕ ಊರು ಆ ಥರ ಏನಾದರೂ ಇತ್ತು ಅಂದರೆ ಅದನ್ನು ಪುರ ಅಥವಾ ಪುರ್ ಅಂತ ಕರೀತಾರೆ ಅಂತ. ಆ ರೀತಿ ಒಂದು ಅಸಂಪ್ಷನ್ ಅಷ್ಟೇ ಅದು. ದೇರ್ ಈಸ್ ನೋ ರೆಫರೆನ್ಸ್ ಟು ಸಿಟೀಸ್ ದಟ್ ಆರ್ ರೋಡ್ಸ್, ಸ್ಟೋರ್ಸ್, ಫೇರ್ಸ್ ಆರ್ ಹೌಸಿಂಗ್ ರೋಸ್ ಇನ್ ದಿ ಪೋಸ್ಟ್ ವೇದಿಕ್ ಟೆಕ್ಸ್ಟ್ಸ್. ಆದರೆ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆವಾಗ 5000 ಇಯರ್ಸ್ 6000 ಇಯರ್ಸ್ ಬ್ಯಾಕಲ್ಲಿ ಏನು ರೋಡ್ಗಳಿತ್ತು ಅಥವಾ ಲೇಔಟ್ ಪ್ಲ್ಯಾನಿಂಗ್ ಟೈಪ್ ಮನೆಗಳಿತ್ತು ಅಂತೆಲ್ಲ ಹೇಳಿದ್ವಿ, ಅದ್ರ ಬಗ್ಗೆ ಇದರಲ್ಲೆಲ್ಲೂ ಮೆನ್ಷನ್ ಆಗಿಲ್ಲ ಪೋಸ್ಟ್ ವೇದಿಕ್ ಬುಕ್ಗಳಲ್ಲಿ. ಪ್ರಾಬಬ್ಲಿ ದ ಎಕಾನಮಿ ವಾಸ್ ನಾಟ್ ಸ್ಟ್ರಾಂಗ್ ಇನಫ್ ಟು ಸಪೋರ್ಟ್ ಸಿಟೀಸ್. ನಾರ್ಮಲಿ ಏನಾಗಿರ್ಬೋದು ಅಂತ ಹೇಳಿದ್ರೆ, ಸಿಟಿಗಳಿಗೆ ಸಪೋರ್ಟ್ ಮಾಡೋಷ್ಟು, ಈಗ ಸಿಟಿ ಅಂತ ಹೇಳಿದ್ರೆ ನೋಡಿ ಎಷ್ಟು ದೊಡ್ಡದಿರುತ್ತೆ ಇವಾಗ ಬೆಂಗಳೂರು ಅನ್ನೋದು, ಈ ರೀತಿ ದೊಡ್ಡ ಸಿಟಿನ ಸಪೋರ್ಟ್ ಮಾಡೋವಂಥ ಒಂದು ಎಕಾನಮಿ ಇನ್ನೂ ಕ್ರಿಯೇಟ್ ಆಗಿರಲಿಲ್ಲ ಆ ಟೈಮಲ್ಲಿ. ನಾವು ಲೆಟ್ ಇಸ್ ಆಲ್ಸೋ ಲುಕ್ ಇನ್ ಟು ದಿ ಪೊಲಿಟಿಕಲ್ ಸಿಸ್ಟಮ್. ಯಾವ ರೀತಿ ಪೊಲಿಟಿಕಲ್ ಸಿಸ್ಟಮ್ ಇತ್ತು ಆ ಟೈಮಲ್ಲಿ, ಅದ್ರ ಬಗ್ಗೆ. ದಿ ಸೌತ್ ಈಸ್ಟ್ ಜಿಯೋಗ್ರಫಿಕಲ್ ಎಡ್ಜ್ ಡ್ಯೂರಿಂಗ್ ದಿ ಫೈನಲ್ ಸ್ಟೇಜಸ್ ಆಫ್ ರಿಗ್ವೇದ ನೌ ಬಿಕೇಮ್ ದಿ ಸೆಂಟ್ರಲ್ ಲೊಕೇಶನ್ ಆಫ್ ಆರ್ಯನ್ಸ್. ನೋಡಿರಿ, ರಿಗ್ವೇದ ಟೈಮಲ್ಲಿ ಏನು ಫುಲ್ಲಿ ಸೌತ್ ಈಸ್ಟ್ ಜಾಗದಲ್ಲಿ ಇವರು ಎಂಡ್ ಅಂತ ಏನು ಕರಿತಾಯಿದ್ರು, ಅಲ್ಲಿವರೆಗೂ ಯಾರೂ ಹೋಗಲ್ಲ ಅಂತ, ಆ ಜಾಗದಲ್ಲಿ ಇವಾಗ ಮೇಯ್ನಾಗಿ ಇವರು ಸೆಂಟ್ರಲ್ ಲೊಕೇಶನ್ ಮಾಡ್ಕೊಂಡು ಅಲ್ಲಿಂದನೇ ಎಲ್ಲನೂ ನಡೀತಾ ಇತ್ತು. ದಿಸ್ ಪ್ಲೇಸ್ ವಾಸ್ ಇನ್ಹ್ಯಾಬಿಟೆಡ್ ಬೈ ಕುರು, ಪಾಂಚಾಲ, ವಶ ಆ್ಯಂಡ್ ಉಶೀನಾ ಟ್ರೈಬ್ಸ್. ನೋಡಿರಿ, ಈ ಜಾಗದಲ್ಲಿ ಬಂದು ಕುರು, ಪಾಂಚಾಲ ಈ ರೀತಿ ಟ್ರೈಬ್ಸ್ ಎಲ್ಲ ಇದ್ದರು ಅಲ್ಲಿ. ನೀವು ಕೇಳಿರ್ತೀರ, ಇವೆಲ್ಲ ಬಂದು ಮಹಾಭಾರತದಲ್ಲಿ ಮೆನ್ಷನ್ ಆಗಿದೆ. ದಿ ಪ್ರೆಸೆಂಟ್ ಕುರುಕ್ಷೇತ್ರ ವಾಸ್ ದಿ ಹ್ಯಾಬಿಟ್ಯಾಟ್ ಆಫ್ ಕುರು ಟ್ರೈಬ್. ಇವಾಗೇನು ಕುರುಕ್ಷೇತ್ರ ಆ ಜಾಗಗಳೆಲ್ಲ ಇದೆ, ಅದೆಲ್ಲ ಬಂದು ಮೊದಲು ಕುರು ಟ್ರೈಬ್ ಅವರಲ್ಲಿ ಜೀವನ ಮಾಡ್ತಿದ್ರು. ಕೋಸಲ ಆ್ಯಂಡ್ ವಿದೇಹ ಟ್ರೈಬ್ಸ್ ವೆರ್ ಪ್ರೆಸೆಂಟ್ ಅಟ್ ದಿ ಈಸ್ಟ್ ಎಂಡ್ ಆಫ್ ಆರ್ಯನ್ಸ್ ಸೆಟಲ್ಮೆಂಟ್. ಈ ಕೋಸಲ ಮತ್ತು ವಿದೇಹ ಅನ್ನೋ ಜಾಗಗಳೆಲ್ಲ ಬಂದು ಫುಲ್ಲಿ ರೈಟ್ ಸೈಡ್ಗೆ, ಅಂದರೆ ಫುಲ್ಲಿ ಈಸ್ಟ್ ಸೈಡ್ಗೆ ಈ ಆರ್ಯನ್ಸ್ ಏನು ಸೆಟ್ಲ್ ಆಗಿದೋ ಅದಕ್ಕೆ ಫುಲ್ ಈಸ್ಟ್ ಸೈಡ್ಗೆ ಇವರು ಇದ್ರು ಅಂತ. ದಟ್ ಮೀನ್ಸ್ ದೇ ವರ್ ಲಿವಿಂಗ್ ಇನ್ ದಿ ನಾರ್ತ್ ಈಸ್ಟ್ ಆಫ್ ಪ್ರೆಸೆಂಟ್ ಉತ್ತರ ಪ್ರದೇಶ್ ಆ್ಯಂಡ್ ನಾರ್ತ್ ಬಿಹಾರ್ ಏರಿಯಾಸ್. ಇದ್ರ ಪ್ರಕಾರ ಇವರು ಈಗ ಉತ್ತರ ಪ್ರದೇಶ ಏನಿದೆ ಅದಕ್ಕೆ ನಾರ್ತ್ ಈಸ್ಟ್ ಸೈಡ್ಗೆ ಮತ್ತು ಬಿಹಾರ್ಗೆ ನಾರ್ತರ್ನ್ ಸೈಡ್ ಏನಿದೆ ಆ ಜಾಗಗಳಲ್ಲಿ ಈ ಟ್ರೈಬ್ಗಳಿದ್ರು ಅಂತ ನಮ್ಗೆ ಗೊತ್ತಾಗುತ್ತೆ. ಟ್ರೈಬ್ಸ್ ವೇರ್ ದಿ ಮೇಜರ್ ಕಂಟ್ರೋಲಿಂಗ್ ಆಫ್ ದಿ ಪೊಲಿಟಿಕಲ್ ಸಿಸ್ಟಮ್. ಇಲ್ಲಿದ್ದಂಥ ಈ ಪೊಲಿಟಿಕಲ್ ಸಿಸ್ಟಮಲ್ಲಿ ಟ್ರೈಬ್ಸ್ ತುಂಬ ಇಂಪಾರ್ಟೆಂಟ್ ಆಗಿದ್ರು. ಡ್ಯೂರಿಂಗ್ ಅಥರ್ವ ವೇದ ಪೀರಿಯಡ್ ಅಂಗಾಸ್ ವೇರ್ ಲಿವಿಂಗ್ ಇನ್ ದಿ ಈಸ್ಟ್ ಬಿಹಾರ್ ಆ್ಯಂಡ್ ದಿ ಮಗಧ್ ಟ್ರೈಬ್ ಇನ್ ಸೆಂಟ್ರಲ್ ಬಿಹಾರ್ ಸೌತ್ ಆಫ್ ರಿವರ್ ಗಂಗಾ. ನೋಡಿರಿ, ಅಥರ್ವ ವೇದ ಪೀರಿಯಡ್ ಅಷ್ಟಲ್ಲಿ ಬಂದು ಅಂಗಾಸ್ ಅನ್ನೋವಂಥ ಜನ ಏನು ಮಾಡಿದ್ರು, ಈಸ್ಟ್ ಬಿಹಾರಲ್ಲಿ ಇರ್ತಾಯಿದ್ರು, ಮತ್ತು ಮಗಧ್ ಟ್ರೈಬಿಗೆ ಸೇರಿರೋವಂಥವ್ರು ಬಂದು ಸೆಂಟ್ರಲ್ ಬಿಹಾರ್ ಅಥವಾ ರಿವರ್ ಗಂಗಾಗೆ ಸೌತ್ ಸೈಡ್ಗೆ ಜೀವನ ಮಾಡ್ತಿದ್ರು. ದೀಸ್ ಟ್ರೈಬ್ಸ್ ವೇರ್ ಕನ್ಸಿಡರ್ಡ್ ಆ್ಯಸ್ ಎನಿಮೀಸ್ ಬೈ ದಿ ಸೇಜಸ್. ಈ ಟ್ರೈಬ್ಸ್ನೆಲ್ಲ ಬಂದು ಈ ಸೇಜಸ್ ಅಂದರೆ ಋಷಿಗಳೇನಿದ್ರು ಅವರು ಎನಿಮೀಸ್ ಅಂತ ಕನ್ಸಿಡರ್ ಮಾಡ್ತಾಯಿದ್ರು. ದಿ ಪುಂಡ್ರಾಸ್ ಹೂ ವೇರ್ ದಿ ಫಾರ್ ಈಸ್ಟ್ ಆ್ಯಂಡ್ ಆಂಧ್ರಾಸ್ ಆಫ್ ದಿ ಸೌತ್ ವೇರ್ ಕಾಲ್ಡ್ ಆ್ಯಸ್ ಅನ್ಟಚಬಲ್ಸ್. ನೋಡಿ, ಪುಂದ್ರಾಸ್ ಅಂತ ಹೇಳ್ಬಿಟ್ಟು ಇವರು ಫಾರ್ ಈಸ್ಟ್ ಸೈಡ್ಗಿದ್ರು, ಮತ್ತು ಆಂಧ್ರಾಸ್ ಅಂತೇಳಿ ಫುಲ್ ಸೌತ್ ಸೈಡ್ಗಿದ್ರು. ಇವ್ರನ್ನ ಬಂದು ಅನ್ಟಚಬಲ್ಸ್ ಅಂತ ಕರೀತಾಯಿದ್ರು. ದೀಸ್ ಟ್ರೈಬ್ಸ್ ವೇರ್ ಸ್ಟಿಲ್ ನಾಟ್ ಇನ್ಫ್ಲುಯೆನ್ಸ್ಡ್ ಬೈ ಆರ್ಯನ್ ವೇಸ್ ಆಫ್ ಲೈಫ್ ಆ್ಯಂಡ್ ಲ್ಯಾಂಗ್ವೇಜ್. ಈ ಟ್ರೈಬ್ಸ್ ಏನಿದ್ರು ಪುಂದ್ರಾಸ್ ಮತ್ತು ಆಂಧ್ರಾಸ್ ಅಂತೇಳಿ ಇವರೆಲ್ಲ ಬಂದು ಆರ್ಯನ್ ವೇ ಆಫ್ ಲೈಫ್, ಈ ವರ್ಣ ಸಿಸ್ಟಮ್ ಇರ್ಬೋದು ಅಥವಾ ಈ ರೀತಿ ಯಾಗ ಮಾಡಬೇಕು, ಯಜ್ಞ ಮಾಡಬೇಕು, ಅದ್ರ ಬಗ್ಗೆ ಇಲ್ವಾ ಲ್ಯಾಂಗ್ವೇಜ್ ಬಗ್ಗೆ ಇರ್ಬೋದು, ಅದಕ್ಕೆಲ್ಲ ಅಷ್ಟು ಇನ್ಫ್ಲುಯೆನ್ಸು ಇರಲಿಲ್ಲ ಆ ಟೈಮಲ್ಲಿ. ದಿಸ್ ಮೀನ್ಸ್ ದಟ್ ದಿ ಪೊಲಿಟಿಕಲ್ ಸಿಸ್ಟಮ್ ಆಫ್ ಟ್ರೈಬ್ಸ್ ಕಂಟಿನ್ಯೂಡ್ ಈವನ್ ಡ್ಯೂರಿಂಗ್ ದಿ ಲೈಫ್ ಆಫ್ ಅಥರ್ವ ವೇದ. ಇದರ ಅರ್ಥ ಏನಾಯಿತು, ಅಥರ್ವ ವೇದ ಟೈಮಲ್ಲೂ ಕೂಡ ಈ ಟ್ರೈಬಲ್ ಸಿಸ್ಟಮ್ ಏನಿತ್ತು ಅದು ಕಂಟಿನ್ಯೂ ಆಗ್ತಾ ಇತ್ತು.
ದಿ ಅರೈವಲ್ ಆಫ್ ಇಂಡೋ-ಆರ್ಯನ್ಸ್ ಟು ದಿ ಬ್ಯಾಂಕ್ಸ್ ಆಫ್ ರಿವರ್ ಗಂಗಾ ಆ್ಯಂಡ್ ಇರೇನಿಯನ್ಸ್ ಅಟ್ ದಿ ಇಂಡಿಯನ್ ಬಾರ್ಡರ್ ಆ್ಯಂಡ್ ವೆಸ್ಟ್ ಪಂಜಾಬ್ ಡ್ಯೂ ಟು ದೇರ್ ಇನ್ವೇಷನ್. ಇದು ಸೆಂಟೆನ್ಸ್ ಫ್ರೇಮಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ಅಂದ್ಕೊಳ್ತೀನಿ. ಏನಿದ್ರ ಅರ್ಥ ಅಂತೇಳಿದ್ರೆ, ನೋಡಿ, ಮೊದಲು ಈ ಇರೇನಿಯನ್ಸ್ ಏನಿದ್ರು ಅಥವಾ ಆ ಸೈಡ್ ಇದ್ದ ಜನ ಇಂಡಿಯನ್ ಬಾರ್ಡರ್ ಮೇಲೆ ಅಥವಾ ವೆಸ್ಟ್ ಪಂಜಾಬ್ ಮೇಲೆ ಇನ್ವೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಿಂದ ಇಂಡೋ-ಆರ್ಯನ್ಸ್ ಏನು ಮಾಡಿದ್ರು, ಬಂದು ಗಂಗಾ ನದಿ ಬ್ಯಾಂಕ್ಸಲ್ಲಿ ಸೆಟ್ಲ್ ಆದರು. ದಿ ವೇದಿಕ್ ಟ್ರೈಬ್ಸ್ ವಿತ್ ಸುಪೀರಿಯರ್ ಆರ್ಚರಿ ಆ್ಯಂಡ್ ಚಾರಿಯಟ್ಸ್ ಓನ್ ಓವರ್ ದಿ ಲೋಕಲ್ ಟ್ರೈಬ್ಸ್ ಲಿವಿಂಗ್ ಆನ್ ದಿ ಬ್ಯಾಂಕ್ಸ್ ಆಫ್ ರಿವರ್ ಗಂಗಾ. ನೋಡಿರಿ, ಈ ವೇದಿಕ್ ಟ್ರೈಬ್ಸ್ ಏನಿದ್ರು, ನಾನು ನಾರ್ಮಲ್ ಹೇಳಿದ್ನಲ್ಲ, ಋಗ್ವೇದ, ಪೋಸ್ಟ್ ಋಗ್ವೇದ, ಈ ಟ್ರೈಬ್ಸ್ ಎಲ್ಲ ಬಂದು ಇವರಲ್ಲಿ ಆರ್ಚರಿ ಎಲ್ಲ ತುಂಬ ಪವರ್ಫುಲ್ ಆರ್ಚರಿ ಇತ್ತು. ಅಂದರೆ ತುಂಬ ಬಿಲ್ಲು ಬಾಣ ಯೂಸ್ ಮಾಡೋದೆಲ್ಲ ತುಂಬ ಚೆನ್ನಾಗಿ ಕಲ್ತಿದ್ರು. ಮತ್ತು ಚಾರಿಯಟ್ಸ್ ತುಂಬ ಇವರು ಡೆವಲಪ್ ಆಗಿತ್ತು, ಅಂದರೆ ರಥಗಳೆಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾಯಿದ್ರು. ಇದರಿಂದ ಏನಾಯಿತು, ಇವರು ಯುದ್ಧಗಳಲ್ಲಿ ತುಂಬ ಎಫಿಷಿಯೆಂಟ್ ಆದರು. ಇದರಿಂದ ಮೊದಲು ಏನು ಗಂಗಾ ರೀಜನಲ್ಲಿ ಏನಿದ್ರು ಟ್ರೈಬ್ಸ್ ಎಲ್ಲ, ಅವ್ರನ್ನೆಲ್ಲ ಇವರು ಗೆದ್ದರು. ದಿ ಯೂಸೇಜ್ ಆಫ್ ಐರನ್ ಆಫ್ಟರ್ 800 BCE ಆ್ಯಸ್ ಸಪೋರ್ಟೆಡ್ ದಿಸ್ ವಿಕ್ಟ್ರಿ. ಹಿಂಗೆ ಗೊತ್ತಾಗುತ್ತೆ ಅಂತೇಳಿದ್ರೆ, ಅಥವಾ ಜಸ್ಟ್ ಒಂದು ಅಸಂಪ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ನೋಡಿ, ಐರನ್ನ ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬಂದು 800 BCE, ಅಂದರೆ 2800 ಇಯರ್ಸ್ ಬ್ಯಾಕ್. ಅದರಿಂದ ನಾವು ಈ ಒಂದು ಥೇರಿಗೆ ಇದು ಸಪೋರ್ಟ್ ಮಾಡುತ್ತೆ. ದಿ ಇಂಪ್ರೂವ್ಡ್ ಮಿಲಿಟರಿ ಪವರ್ ಆಫ್ ವೇದಿಕ್ ಟ್ರೈಬ್ಸ್ ಹೆಲ್ಪ್ ದೆಮ್ ಟು ಎಕ್ಸ್ಟೆಂಡ್ ದೇರ್ ಜಿಯೋಗ್ರಫಿಕಲ್ ಲಿಮಿಟ್ಸ್. ಈ ವೇದಿಕ್ ಟ್ರೈಬ್ಸ್ ಏನಿತ್ತು, ಇವರಿಗೆ ತುಂಬ ಮಿಲಿಟ್ರಿ ಪವರ್ ಜಾಸ್ತಿ ಇತ್ತು. ಇದರಿಂದ ಇವರು ತುಂಬ ಏರಿಯಾನ ಆಕ್ಯುಪೈ ಮಾಡ್ಕೊಳ್ತಾ ಹೋದರು, ಮತ್ತು ಇವ್ರ ಇನ್ಫ್ಲುಯೆನ್ಸ್ ಕೂಡ ತುಂಬ ಸ್ಪ್ರೆಡ್ ಆಯಿತು. ಆ್ಯಸ್ ಎ ರಿಸಲ್ಟ್ ಪವರ್ಫುಲ್ ಕಿಂಗ್ಶಿಪ್ಸ್ ಎಮರ್ಜ್ಡ್. ಇದರಿಂದ ಏನಾಯಿತು, ದೊಡ್ಡ ದೊಡ್ಡ ಪವರ್ಫುಲ್ ಕಿಂಗ್ಶಿಪ್ಸ್ ಎಲ್ಲ ಎಮರ್ಜ್ ಆಗುತ್ತೆ, ಅಂದರೆ ದೊಡ್ಡ ದೊಡ್ಡ ರಾಜರು, ಸ್ಟ್ರಾಂಗ್ ರಾಜರೆಲ್ಲ ಬರ್ತಾರೆ. ಎ ಕಿಂಗ್ ಈಸ್ ಡಿಸ್ಕ್ರೈಬ್ಡ್ ಇನ್ ಅಥರ್ವ ವೇದ ಆ್ಯಸ್. ಒಬ್ಬ ರಾಜನ, ಅಂದರೆ ಅಥರ್ವ ವೇದದ ಪ್ರಕಾರ ಒಬ್ಬ ರಾಜ ಅಂದರೆ ಯಾರು ನೋಡೋಣ. ದಿ ಒನ್ ಹೂ ರೂಲ್ಸ್ ಆಲ್ ಈಸ್ ಲೈಕ್ ಎ ಗಾಡ್ ಇನ್ ಹ್ಯೂಮನ್ ಫಾರ್ಮ್. ಅಂದರೆ ಜನಗಳನ್ನೆಲ್ಲ ರೂಲ್ ಮಾಡೋವಂಥ ವ್ಯಕ್ತಿ, ದೇವ್ರ ಮನುಷ್ಯ ರೂಪದಲ್ಲಿರೋವಂಥ ದೇವರು. ಈ ರೀತಿ ಅದು ಒಂದು ಡಿಸ್ಕ್ರಿಪ್ಷನ್ ಇದೆ. ಆ್ಯಸ್ ದಿ ಅಕ್ಯುಮುಲೇಷನ್ ಆಫ್ ವೆಲ್ತ್ ಆ್ಯಂಡ್ ಪವರ್ ಇನ್ಕ್ರೀಸ್ಡ್, ಅಟೆಂಪ್ಟ್ಸ್ ವೇರ್ ಮೇಡ್ ಇನ್ ಲೆವೆಲ್ಸ್ ದಿ ಕಿಂಗ್ಸ್ ಆ್ಯಸ್ ಈಕ್ವಲ್ ಟು ದಿ ಗಾಡ್ ಆರ್ ದಿ ರೆಪ್ರೆಸೆಂಟೇಟಿವ್ ಆಫ್ ದಿ ಗಾಡ್. ನೋಡಿ, ಬರ್ತಾ ಬರ್ತಾ ವೆಲ್ತ್ ಅಕ್ಯುಮುಲೇಷನ್ನು ಮತ್ತು ಪವರ್ ಅಕ್ಯುಮುಲೇಷನ್ ಎಲ್ಲ ಜಾಸ್ತಿ ಆಗಿದ್ದಕ್ಕೆ, ಮತ್ತು ದೊಡ್ಡ ದೊಡ್ಡ ರಾಜರೆಲ್ಲ ಸ್ಟಾರ್ಟ್ ಆಗಿದ್ದಕ್ಕೆ ಏನಾಯಿತು, ರಾಜರನ್ನ ದೇವ್ರ ಸಮಾನವಾಗಿ ಕಾಣೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೋರ್ ರೆಫರೆನ್ಸಸ್ ಟು ಸ್ಯಾಕ್ರಿಫೈಸಸ್, ಟ್ಯಾಕ್ಸಸ್ ಆ್ಯಂಡ್ ಗಿಫ್ಟ್ಸ್ ಅಕರ್ ಎಟ್ ದಿಸ್ ಸ್ಟೇಜ್. ನೋಡಿರಿ, ಸ್ಯಾಕ್ರಿಫೈಸ್ಗಳು ಮಾಡಿರೋದಕ್ಕೆ, ಟ್ಯಾಕ್ಸ್ಗಳ ಬಗ್ಗೆ, ಮತ್ತು ಯಾರಿಗಾದ್ರೂ ಗಿಫ್ಟ್ ಕೊಟ್ಟಿರೋದು, ಅದ್ರ ಬಗ್ಗೆ ಎಲ್ಲ ರೆಫರೆನ್ಸ್ಗಳು ಈ ಸ್ಟೇಜಲ್ಲಿ ನಮಗೆ ಸಿಗುತ್ತೆ. ಮೆನಿ ಕಾಂಪ್ಲೆಕ್ಸ್ ಆ್ಯಂಡ್ ವೆಲ್ತ್ ಇಂಡಿಕೇಟೆಡ್ ರಿಚುವಲ್ಸ್ ಗ್ರೀವ್ ಅರೌಂಡ್ ದಿ ಕಿಂಗ್. ಎಷ್ಟೊಂದು ಕಾಂಪ್ಲೆಕ್ಸ್ ರಿಚುವಲ್ಸು ಮತ್ತು ವೆಲ್ತ್ ಇಂಡಿಕೇಟಿಂಗ್, ಅಂದರೆ ತುಂಬ ಶ್ರೀಮಂತ ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ರಿಚುವಲ್ಸ್ ಮಾಡ್ತಾರಲ್ಲ, ಅಂಥವೆಲ್ಲ ಕೂಡ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಎ ಕೊರೊನೇಷನ್ ಸೆರೆಮನಿ ಟು ಮಾರ್ಕ್ ದಿ ಅಸೆಂಡೆನ್ಸ್ ಟು ದಿ ಥ್ರೋನ್ ಬೈ ದಿ ಕಿಂಗ್ ಕಾಲ್ಡ್ ರಾಜಸೂಯ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಈಗ ಪಟ್ಟಾಭಿಷೇಕ ಮಾಡ್ತಾರಲ್ಲ, ಆ ಥರ ಪಟ್ಟಾಭಿಷೇಕ ಆದಾಗ ರಾಜಸೂಯ ಯಾಗ ಮಾಡಬೇಕು ಅನ್ನೋದೆಲ್ಲ, ಈ ಥರದ್ದೆಲ್ಲ ಕೂಡ ರಿಚುವಲ್ಸ್ ಸ್ಟಾರ್ಟ್ ಆಯಿತು. ಆ್ಯಸ್ ಎ ಸಿಂಬಲ್ ಆಫ್ ಕಿಂಗ್ಸ್ ಪವರ್, ಅಶ್ವಮೇಧ ಯಾಗ ಗೇನ್ಡ್ ಇಂಪಾರ್ಟೆನ್ಸ್. ನೋಡಿರಿ, ರಾಜನ ಪವರ್ ತೋರಿಸೋದಕ್ಕೋಸ್ಕರ ಅಶ್ವಮೇಧ ಯಾಗ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಅಶ್ವಮೇಧ ಯಾಗ ಅಂದರೆ ಒಂದು ಕುದುರೆನಾಗೆ ಪೂಜೆ ಮಾಡಿಬಿಟ್ಟು ಅವ್ರು ಬಿಡ್ತಾರೆ. ಅದು ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಓಡಾಡುತ್ತೆ. ಅದನ್ನು ಯಾರಾದರೂ ಯಾವ್ಯಾವ ಜಾಗದಲ್ಲಿ ಹೋಗುತ್ತೋ ಅವರೆಲ್ಲ ಬಂದು ಈ ರಾಜನ ಹತ್ರ ಸಾಮಂತ ರಾಜರಾಗಬೇಕು, ಅಥವಾ ನೀನು ನಮಗಿಂತ ಸುಪೀರಿಯರ್ ಅಂತ ಒಪ್ಕೊಳ್ಬೇಕು. ಆ ಥರ ಒಪ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಈ ರಾಜನ ಮೇಲೆ ಯುದ್ಧ ಮಾಡಬೇಕು, ಆ ಕುದುರೆ ಕಟ್ಟಾಕ್ಬಿಟ್ಟು. ಆ ರೀತಿ ಇದೆಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ. ಅಶ್ವಮೇಧ ಯಾಗ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಎಕ್ಸ್ಪ್ಲನೇಷನ್ ಇದೆ ನೋಡಿ. ಆನ್ ದಿ ಒಕೇಶನ್ ಆಫ್ ಅಶ್ವಮೇಧ ಯಾಗ, ಎ ಸ್ಪೆಷಲ್ ಹಾರ್ಸ್ ಬಿಲಾಂಗಿಂಗ್ ಟು ಎ ಪರ್ಟಿಕ್ಯುಲರ್ ಕಿಂಗ್ ವುಡ್ ಬಿ ಲೆಟ್ ಲೂಸ್. ನೋಡಿರಿ, ಅಶ್ವಮೇಧ ಯಾಗಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಹಾರ್ಸ್ನ, ಒಂದು ಪೂಜೆ ಮಾಡಿರೋಂಥ ಕುದುರೆನ ಯಾವುದೇ ಹಗ್ಗ ಕಡ್ದಿದಾಗ ಬಿಟ್ಬಿಡೋರು. ಆಮೇಲೆ ಎ ಕಂಟಿಂಜೆಂಟ್ ಆಫ್ ಸ್ಪೆಷಲಿ ಟ್ರೈನ್ಡ್ ಸೋಲ್ಜರ್ಸ್ ವುಡ್ ಫಾಲೋ ಇಟ್. ತುಂಬ ಸ್ಪೆಷಲಾಗಿ ಟ್ರೈನ್ ಆಗಿರೋಂಥ ಕೆಲವು ಜನ ಸೋಲ್ಜರ್ಸ್ ಅದನ್ನು, ಆ ಕುದುರೆನ ಫಾಲೋ ಆಗೋರು. ವಿಚೆವರ್ ಪ್ಲೇಸಸ್ ದಿ ಹಾರ್ಸ್ ವಾಂಡರ್ಡ್ ಇನ್ ಟು, ದ ಕಿಂಗ್ ಆಫ್ ದಟ್ ಲ್ಯಾಂಡ್ ವುಡ್ ಅಕ್ಸೆಪ್ಟ್ ದಿ ಸಾವರ್ನಿಟಿ ಆಫ್ ದಿ ಹಾರ್ಸಸ್ ಓನರ್ ಆ್ಯಂಡ್ ಪೇ ಟ್ರಿಬ್ಯೂಟ್ಸ್ ಟು ಹಿಮ್. ಈ ಕುದುರೆ ಎಲ್ಲೆಲ್ಲಿ ಓಡಾಡುತ್ತೆ, ಯಾವ್ಯಾವ ಲ್ಯಾಂಡ್ ಓಡಾಡುತ್ತೆ, ಆ ಜಾಗದಲ್ಲಿರೋಂಥ ರಾಜರು ಬಂದು ಈ ಒಬ್ಬ ಕುದುರೆ ಯಾಗ ಮಾಡ್ತಾ ಇರ್ತಾನಲ್ಲ ರಾಜ, ಆ ರಾಜನಿಗೆ ಟ್ರಿಬ್ಯೂಟ್ಸ್ ಕೊಡಬೇಕಿತ್ತು. ಟ್ಯಾಕ್ಸಸ್ ಕೊಡ್ತೀನಿ, ಇಷ್ಟಿಷ್ಟು ಗಿಫ್ಟ್ಸ್ ಕೊಡ್ತೀನಿ, ನೀವು ನನಗಿಂತ ಸುಪೀರಿಯರ್ ಅಂತ ಒಪ್ಕೊಳ್ಬೇಕಿತ್ತು. ಇಫ್ ಎನಿ ಒನ್ ಸ್ಟಾಪ್ಡ್ ಆ್ಯಂಡ್ ಟೈಡ್ ದಿ ಹಾರ್ಸ್, ದಟ್ ಆ್ಯಕ್ಟ್ ವುಡ್ ಬಿ ಸೀನ್ ಆ್ಯಸ್ ಎ ಚಾಲೆಂಜ್ ಆ್ಯಂಡ್ ಎ ಬ್ಯಾಟಲ್ ಬಿಟ್ವೀನ್ ದಿ ಟೂ ಕಿಂಗ್ಸ್ ವುಡ್ ಫಾಲೋ. ಈಗ ಯಾರಾದರೂ ಆ ಥರ ಒಪ್ಕೊಂಡಿಲ್ಲ ಅಥವಾ ಆ ಥರ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವ್ರು ಏನು ಮಾಡಬೇಕು, ಹಾರ್ಸ್ನ ಕಟ್ಟಾಕಿದ್ರೆ, ಕುದುರೆನ ನಿಲ್ಲಿಸ್ಬಿಟ್ಟು ಅದನ್ನು ಕಟ್ಟಾಕಿದ್ರೆ ಆವಾಗ ಚಾಲೆಂಜ್ ಮಾಡ್ತಾ ಇದ್ದಾನೆ ಅಂತ ಅರ್ಥ ಆ ಒಬ್ಬ ರಾಜನ ವಿರುದ್ಧ. ಅವಾಗ ಇಬ್ಬರು ರಾಜರು ಬಂದು ಯುದ್ಧ ಮಾಡೋರು. ಹಾಗೆ ಇನ್ ದಿಸ್ ಮ್ಯಾನರ್ ದ ಹಾರ್ಸ್ ವುಡ್ ರಿಟರ್ನ್ ಆಫರ್ 1 year ಹ್ಯಾವಿಂಗ್ ವಿಕ್ಟೋರಿಯಸ್ಲಿ ಕಾಂಕ್ವರ್ಡ್ ಆಲ್ ದಿ ಟೆರಿಟರೀಸ್.
ಈ ಪ್ರಕಾರ ಏನಾಯಿತು, ಈ ಕುದುರೆ ಏನಾಯಿತು 1 ವರ್ಷ ಆದಮೇಲೆ ವಾಪಸ್ ಬರೋದು, ಅವರು ಅಲ್ಲಿಂದ ವಾಪಸ್ ಕರ್ಕೊಂಬರೋದು, 1 ವರ್ಷ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಅಂತ. ಆವಾಗ ಈ ಕುದುರೆ ಎಲ್ಲೆಲ್ಲಿ ಓಡಾಡಿತ್ತು ಅಲ್ಲೆಲ್ಲ ಬಂದು ಇವ್ರಿಗೆ ಸಾಮಂತರಾಗಿರ್ತಾರೆ ಅಥವಾ ಇವ್ರ ಮೇಲೆ ಯುದ್ಧ ಮಾಡಿರ್ತಾರೆ. ಇಟ್ ವಾಸ್ ದೆನ್ ದಟ್ ದಿ ಅಶ್ವಮೇಧ ಯಾಗ ವಾಸ್ ಪರ್ಫಾರ್ಮ್ಡ್. ಆಮೇಲೆ ಆ ಕುದುರೆ ವಾಪಸ್ ಬಂದ ಮೇಲೆ ಅಶ್ವಮೇಧ ಯಾಗ ಅಂತ ಒಂದು ಸ್ಟಾರ್ಟ್ ಮಾಡ್ತಾಯಿದ್ರು. ಇಟ್ ವಾಸ್ ದಿ ಡಿಸೈರ್ ಆಫ್ ಮೋಸ್ಟ್ ಆಫ್ ದಿ ಕಿಂಗ್ಸ್. ಇದು ಎಲ್ಲ ರಾಜರದ್ದು ಆಸೆ ಆಗಿತ್ತು, ನಾನು ಒಂದು ಅಶ್ವಮೇಧ ಯಾಗ ಮಾಡಬೇಕು ಅಂತ. ಇದು ಮಾಮೂಲಿಯವರೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ, ತುಂಬ ಪವರ್ಫುಲ್ ರಾಜರು ಮಾತ್ರ ಮಾಡೋಕ್ಕೆ ಸಾಧ್ಯ ಇರೋವಂಥದ್ದು. ಈಗ ಲಾಸ್ಟಾಗಿ ರಿಲಿಜಿಯಸ್ ಸಿಸ್ಟಮ್ ಯಾವ ಥರ ಇತ್ತು ಅದ್ರ ಬಗ್ಗೆ ಕೂಡ ನೋಡೋಣ. ದಿ ರಿಲಿಜಿಯಸ್ ಬಿಲೀಫ್ಸ್ ಆ್ಯಂಡ್ ರಿಚುವಲ್ಸ್ ಆಫ್ ಋಗ್ವೇದ ಕಂಟಿನ್ಯೂಡ್ ಅಲಾಂಗ್ ವಿತ್ ಚೇಂಜಸ್ ಆ್ಯಂಡ್ ಅಡಿಷನ್ಸ್ ಡ್ಯೂರಿಂಗ್ ಪೋಸ್ಟ್ ಋಗ್ವೇದ ಪೀರಿಯಡ್. ಈ ಋಗ್ವೇದ ಟೈಮಲ್ಲಿ ಏನಿತ್ತು ರಿಲಿಜಿಯಸ್ ಬಿಲೀಫ್ಸ್ ಅಥವಾ ರಿಚುವಲ್ಸ್ ಎಲ್ಲ, ಅದೆಲ್ಲ ಕೂಡ ಅದೇ ರೀತಿ ಕಂಟಿನ್ಯೂ ಆಯಿತು, ಮತ್ತು ಸ್ವಲ್ಪ ಚೇಂಜಸ್ಸು ಮತ್ತು ಸ್ವಲ್ಪ ಆ್ಯಡ್ ಆಗೋದು ಈ ರೀತಿ ಎಲ್ಲ ನಡೀತಾ ಇತ್ತು. ರುದ್ರ ಆ್ಯಂಡ್ ವಿಷ್ಣು ಹ್ಯಾಡ್ ಗೈನ್ಡ್ ಎ ಸಿಗ್ನಿಫಿಕೆಂಟ್ ಪೊಸಿಷನ್ ಡ್ಯೂರಿಂಗ್ ಪೋಸ್ಟ್ ಋಗ್ವೇದ ಪೀರಿಯಡ್. ನೋಡಿರಿ, ನಾನು ಹೇಳಿದ್ನಲ್ಲ ರುದ್ರ ಮತ್ತು ವಿಷ್ಣು ಎಲ್ಲ ಅಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ ಋಗ್ವೇದ ಪೀರಿಯಡಲ್ಲಿ ಅಂತ. ಆ ಒಂದು ದೇವರುಗಳಿಗೆ ಈ ಪೋಸ್ಟ್ ಋಗ್ವೇದಿಕ್ ಪೀರಿಯಡಲ್ಲಿ ಒಂದು ಸ್ವಲ್ಪ ಸಿಗ್ನಿಫಿಕೆನ್ಸ್ ಜಾಸ್ತಿ ಆಯಿತು, ಇಂಪಾರ್ಟೆನ್ಸು ಜಾಸ್ತಿ ಆಯಿತು. ದೇ ಬಿಕೇಮ್ ಇಂಪಾರ್ಟೆಂಟ್ ಗಾಡ್ಸ್ ಅಲಾಂಗ್ ವಿತ್ ವೇದಿಕ್ ಗಾಡ್ಸ್ ಡ್ಯೂರಿಂಗ್ ದಿಸ್ ಟೈಮ್ ವೆನ್ ಬ್ರಾಹ್ಮಣಸ್ ಡೆವಲಪ್ಡ್ ಆ್ಯಸ್ ಎನ್ ಅಪೆಂಡೇಜ್ ಟು ದಿ ವೇದಾಸ್. ಈ ಟೈಮಲ್ಲಿ ಏನಾಯಿತು, ಇವರು ವೇದಿಕ್ ಗಾಡ್ಸ್ ಯಾರಿದ್ರು, ಇಂದ್ರ, ಅಗ್ನಿ, ಇವರೆಲ್ಲ ಅದ್ರ ಜೊತೆಗೆ ಇವರು ಕೂಡ ಪವರ್ಫುಲ್ ಇಂಪಾರ್ಟೆಂಟ್ ಗಾಡ್ಸ್ ಅಂತ ಕನ್ಸಿಡರ್ ಆಗೋಕ್ಕೆ ಸ್ಟಾರ್ಟ್ ಆದರು. ದೇರ್ ಆರ್ ನೋ ಡೈರೆಕ್ಟ್ ರೆಫರೆನ್ಸಸ್ ಟು ವಿಷ್ಣುಸ್ ಇನ್ಕಾರ್ನೇಷನ್. ಆದರೆ ಪೋಸ್ಟ್ ಋಗ್ವೇದಿಕ್ ಪೀರಿಯಡಲ್ಲಿರೋಂಥ ಯಾವುದೇ ಬುಕ್ಸಲ್ಲೂ ಕೂಡ ವಿಷ್ಣುದ ಅವತಾರ ಹೇಳ್ತೀವಲ್ಲ, ಕೃಷ್ಣ ಅವತಾರ, ರಾಮ ಅವತಾರ ಅಂತ, ಅದ್ರ ಬಗ್ಗೆ ಎಲ್ಲೂ ಡೈರೆಕ್ಟ್ ರೆಫರೆನ್ಸ್ಗಳು ಎಲ್ಲೂ ಇಲ್ಲ. ಇಟ್ ಈಸ್ ಸೆಡ್ ದಟ್ ಬೈ ಇಂಬೈಬಿಂಗ್ ದಿ ಲೋಕಲ್ ಗಾಡ್ಸ್ ರುದ್ರ ಆಲ್ಸೋ ಟುಕ್ ಓವರ್ ದಿ ಲೆಜೆಂಡ್ಸ್ ಆ್ಯಂಡ್ ಮೈಥಾಲಜಿ ಆಫ್ ದೆಮ್ ಆನ್ ಟು ಹಿಮ್ಸೆಲ್ಫ್. ನೋಡಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ರುದ್ರ ಅನ್ನೋದೊಂದು ದೇವರಿತ್ತು, ಆ ದೇವ್ರು ಏನು ಮಾಡೋದು ಅಂದರೆ ಆ ಒಂದು ದೇವ್ರದ್ದು ಕಾನ್ಸೆಪ್ಟ್ ಇತ್ತು. ಅವರು ಬೇರೆ ಬೇರೆ ಚಿಕ್ಕ ಪುಟ್ಟ ಅಲ್ಲಿ ಬೇರೆ ಬೇರೆ ದೇವರು ಇರುತ್ತಲ್ಲ, ಆ ಒಂದು ಮೈಥಾಲಜಿನ ಅಥವಾ ಆ ಕತೆಗಳನ್ನ ಸೇರಿಸ್ತಾ ಈ ಕತೆಗೆ ಆ ಒಂದು ರುದ್ರ ಅನ್ನೋದು ಒಂದು ಮೇಯ್ನ್ ದೇವರು ಅನ್ನಾಗಿ ಕನ್ಸಿಡರ್ ಮಾಡಿದ್ರು. ಇಟ್ ವಾಸ್ ಬಿಲೀವ್ಡ್ ಆಲ್ ಥಿಂಗ್ಸ್ ದಟ್ ಹ್ಯಾಪನ್ ಇನ್ ದಿಸ್ ವರ್ಲ್ಡ್ ಆರ್ ದಿ ರಿಸಲ್ಟ್ ಆಫ್ ಯಜ್ಞಾಸ್ ಆ್ಯಂಡ್ ಸಚ್ ನೋಷನ್ಸ್ ವೆರ್ ಇನ್ಕಾರ್ಪೊರೇಟೆಡ್ ಇನ್ ಟು ಪುರಾಣಾಸ್. ನೋಡಿರಿ, ಏನು ಬಿಲೀವ್ ಮಾಡ್ತಾಯಿದ್ರು ಅಂದರೆ, ಈ ಪ್ರಪಂಚದಲ್ಲಿ ನಡೆಯೋದೆಲ್ಲ ಕೂಡ ಯಜ್ಞಗಳಿಂದನೇ, ಯಜ್ಞ ಮಾಡಿದ್ದಕ್ಕೋಸ್ಕರನೇ ನಡೀತಾ ಇರೋದು. ನಾವು ಯಜ್ಞ ಮಾಡಿಲ್ಲ ಅಂದರೆ ತೊಂದರೆ ಆಗುತ್ತೆ, ಯಜ್ಞ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಈ ರೀತಿ ಒಂದು ಜನ ಮೈಂಡಲ್ಲಿ ಇಟ್ಕೊಂಡಿದ್ರು. ಮತ್ತು ಇದನ್ನೆಲ್ಲ ಕೂಡ ಪುರಾಣಾಸ್ ಏನಿತ್ತು ಅಂದರೆ ಮೈಥಾಲಜಿಕಲ್ ಸ್ಟೋರೀಸ್ ಏನಿತ್ತು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಹೋದರು. ಇನ್ ಉಪನಿಷತ್ಸ್ ನ್ಯೂ ಕಾನ್ಸೆಪ್ಟ್ಸ್ ಲೈಕ್ ಕರ್ಮ ಆ್ಯಂಡ್ ರೀಬರ್ತ್ ಆಫ್ ದಿ ಸೌಲ್ ವೇರ್ ಕ್ರಿಯೇಟೆಡ್. ಉಪನಿಷತ್ಗಳಲ್ಲೆಲ್ಲ ಬಂದು ಕರ್ಮ ಅಂದರೆ ನೀವು ಏನು ಮಾಡಿದೆ, ಒಳ್ಳೇದು ಮಾಡಿದ್ರೆ ನಿಂಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ, ಆ ಥರದ್ದು. ಮತ್ತು ರೀಬರ್ತ್ ಆಫ್ ದಿ ಸೌಲ್ ಅಂದರೆ ನಾವು ಇವಾಗ ಸತ್ರು ಕೂಡ ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ಥರ ಹುಡ್ತೀವಿ, ಇದು ಕಂಟಿನ್ಯೂಸ್ ಆಗಿ ಸಾಯ್ತಾ ಇರ್ತೀವಿ, ಹುಟ್ತಾ ಇರ್ತೀವಿ ಅಂತೆಲ್ಲ ಇದೆಯಲ್ಲ, ಅದೆಲ್ಲ ಕೂಡ ಉಪನಿಷತ್ಸಲ್ಲಿ ಕ್ರಿಯೇಟ್ ಮಾಡ್ತಾರೆ. ದಿಸ್ ಐಡೆಡ್ ದಿ ಪ್ಲೇಸ್ ಆಫ್ ಎ ಪರ್ಸನ್ ಇನ್ ದಿ ಕ್ಯಾಸ್ಟ್ ಸಿಸ್ಟಮ್ ವಿಚ್ ಈಸ್ ಬೇಸ್ಡ್ ಆನ್ ಬರ್ತ್. ಇದರಿಂದ ಕ್ಯಾಸ್ಟ್ ಸಿಸ್ಟಮ್ಗೊಂದು ಲೆಜಿಟಿಮಸಿ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ದಿಸ್ ಬಿಕೇಮ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಿಲಾಸಫಿಕಲ್ ಬೇಸ್ ಫಾರ್ ಕಂಟಿನ್ಯೂಷನ್ ಆಫ್ ದಿ ಕ್ಯಾಸ್ಟ್ ಸಿಸ್ಟಮ್ ಇನ್ ಇಟ್ಸ್ ಇನ್ಸ್ಟಿಟ್ಯೂಷನಲೈಸ್ಡ್ ಫಾರ್ಮ್. ಇದು ಬಂದು ಇಂಪಾರ್ಟೆಂಟ್ ಬೇಸ್ ಆಯಿತು ಅಂದರೆ ಕ್ಯಾಸ್ಟ್ ಸಿಸ್ಟಮ್ಗೆ. ನೀವು ಈ ಒಂದು ಲೈಫಲ್ಲಿ ಈ ಥರದ್ದು ನೀನು ತೊಂದರೆ ಮಾಡಿದೆಯಾ, ಅದಕ್ಕೆ ಈ ಕ್ಯಾಸ್ಟಲ್ಲಿ ಹುಟ್ಟಿದೆಯಾ, ಇವಾಗ ಇದನ್ನು ನೀನು ಫುಲ್ಲಿ ನೀನು ಈ ತೊಂದರೆ ಎಲ್ಲ ಅನುಭವಿಸ್ದೆ ಅಂದರೆ ನೆಕ್ಸ್ಟ್ ಜನ್ಮದಲ್ಲಿ ಒಳ್ಳೆ ಕ್ಯಾಸ್ಟಲ್ಲಿ ಹುಡ್ತೀಯ, ಈ ರೀತಿ ಎಲ್ಲ ಕೂಡ ಒಂದು ಮೈಂಡ್ಸೆಟ್ನು ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಜನಗಳಲ್ಲಿ. ಇಲ್ಲಿಗೆ ಲೆಸನ್ ಎಂಡ್ ಆಯಿತು. ಅಶ್ವಮೇಧ ಯಾಗ ಕೂಡ ಹೇಳಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದೆಲ್ಲ ಕ್ಲಾಸ್ ರೂಮ್ ಆ್ಯಪಲ್ಲಿ ಡಿಸ್ಕಸ್ ಮಾಡೋಣ. ನೀವು ಕ್ಲಾಸ್ ರೂಮ್ ಆ್ಯಪ್ ಜಾಯ್ನ್ ಆಗಬೇಕಂತ ಹೇಳಿದ್ರೆ ಲಿಂಕ್ ಎಲ್ಲ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಕ್ಲಾಸ್ ರೂಮ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಆ ಕೋಡ್ಸ್ ಯೂಸ್ ಮಾಡಿ ಕ್ಲಾಸ್ ರೂಮ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು.